ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ ಏಕಲವ್ಯ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಭರತ್ ಕುಮಾರ್. ಬಹಳ ದಿನಗಳ ಬಳಿಕ ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಮುಂದೆ ಬರ್ತಾ ಇರತಕ್ಕಂಥ RRB ಗ್ರೂಪ್ ಡಿ ಪರೀಕ್ಷೆಗೆ ಅನುಕೂಲ ಆಗೋ ರೀತಿಯಾಗಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಹಿಂದೆ ನಾನು ಆಲ್ರೆಡಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ. ಇನ್ ದ ಸೆನ್ಸ್ 50 ಪ್ರಶ್ನೆಗಳ ಮಾದರಿ ಪ್ರಶ್ನೆ ಪತ್ರಿಕೆ 4 ಕೊಟ್ಟಿದ್ದೀನಿ. ಅದಕ್ಕೆನ ನೀವು ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನೀಡಿದ್ರಿ. ಹಾಗಾಗಿ ಈ ಒಂದು ಮತ್ತೊಂದು ವಿಡಿಯೋನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಇದರಲ್ಲಿ ಮತ್ತೊಂದು 50 ಪ್ರಶ್ನೆಗಳಿದೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ, ಇದುವರೆಗೂ ನೀವೇನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇಲ್ಲಿ ಕೇವಲ ಪ್ರಶ್ನೆ ಮತ್ತು ಉತ್ತರ ಮಾತ್ರ ಇರೋದಿಲ್ಲ, ಪರಿಪೂರ್ಣವಾಗಿ ವಿವರಣೆಯನ್ನು ಕೊಡ್ತೀನಿ. ಜೊತೆಗೆ ಅಡಿಷನಲ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೀನಿ. ಇದರಿಂದ ಆಗೋ ಉಪಯೋಗ ಏನು? ಕೇವಲ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡೋದ್ರಿಂದ ನಿಮ್ಮ ಸಾಮಾನ್ಯ ಜ್ಞಾನ ಇಂಪ್ರೂವ್ ಆಗೋದಿಲ್ಲ. ಬದಲಾಗಿ ಒಂದು ಪ್ರಶ್ನೆಯ ಸುತ್ತ ಅಡಗಿರ್ತಕ್ಕಂಥ ಸೂಕ್ಷ್ಮ ವಿಚಾರಗಳನ್ನು ನಿಮಗೆ ಹೇಳಿದಾಗ ಆ ಒಂದು ಪ್ರಶ್ನೆಯ ಚೌಕಟ್ಟು ಎಲ್ಲೆಲ್ಲಿವರೆಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಂತರ ನೀವು ಆ ಪ್ರಶ್ನೆ ಅಥವಾ ಆ ಪ್ರಶ್ನೆಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಉತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಿದಾಗ ಪೂರ್ಣವಾಗಿ ನೀವು ಉತ್ತರವನ್ನು ನೀಡ್ಬೋದು. ಅಂಥ ಒಂದು ಪ್ರಯತ್ನವನ್ನು ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಚಾರ ಏನು ಅಂದರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಾವ ಅಂತ ಭಾಳಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರೆ. ಬರಬಹುದು, ಬರದೇನೂ ಇರಬಹುದು. ಆದರೆ ಕೊಡ್ತಕ್ಕಂಥ ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲ ಏನಕ್ಕೆ ಕೊಡ್ತಿದ್ದೀವಿ ಅಂದರೆ, ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಚೌಕಟ್ಟಲ್ಲಿ ಯಾವುದೇ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬಂದರೆ ನೀವು ಉತ್ತರವನ್ನು ಕೊಡೋದಕ್ಕೆ ಸಮರ್ಥರಾಗಿರಲಿ ಅಂತ ಹೇಳಿ ಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ವಿಡಿಯೋನ ನಾವು ಶುರು ಮಾಡೋಣ. ಎಲ್ಲ ಕಮೆಂಟ್ಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಒಂದು ವೇಳೆ a+b+c 0 ಆದರೆ a+b ಇಂಟು b+c ಇಂಟು c+a ಇದರ ಬೆಲೆ ಏನು? ಈ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ RRB ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಒಂದು ವೇಳೆ a+b+c 0 ಆದರೆ a+b, b+c ಮತ್ತು c+a ನ ಬೆಲೆ ಏನು? ಉದಾಹರಣೆಗೆ ನಾವಿಲ್ಲಿ a+b ಆಗಬೇಕು ಅಂದರೆ a+b - c ಆಗುತ್ತೆ ಈ ಕಂಡೀಷನಿಂದ. ಅದೇ ರೀತಿ b+c - a ಆಗುತ್ತೆ. ಅದೇ ರೀತಿ c+a - b ಆಗುತ್ತೆ. ನಾವು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -c -a -b, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಅದರಿಂದ ಮೈನಸ್ ಆಗುತ್ತೆ, ABC ಆಗುತ್ತೆ. ಐ ಹೋಪ್ ನಿಮಗೆ ಇದು ಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. -ABC ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2. ಯಾಕೆಂದರೆ 3ರಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಆದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ಸರಣಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದಾಗಿದೆ. ಬನ್ನಿ ಹಾಗಾದರೆ ಈ ಸರಣಿಯನ್ನು ಹೇಗೆ ನಾವು ಬಿಡಿಸೋದು ಅಂತ ನೋಡೋಣ. ಮೊದಲನೇದು 20, 20 ಆದಮೇಲೆ 31 ಇದೆ, 43 ಇದೆ, 59 ಇದೆ, 102 ಇದೆ. ಮುಂದೆ ಯಾವ ಸಂಖ್ಯೆ ಅಂತ ನಾವು ಕಂಡುಹಿಡಬೇಕು. ಈ ಸರಣಿಯನ್ನು, ಇಂತಹ ಸರಣಿಗಳನ್ನು ಕೋಡಿಂಗ್ ಮಾಡಿರ್ತಾರೆ. ಆ ಕೋಡಿಂಗ್ ಮೆಥಡ್ ಏನು ಅಂತ ನಾವು ತಿಳ್ಕೊಂಡ್ರೆ ಸುಲಭವಾಗಿ ಇದಕ್ಕೆ ಉತ್ತರವನ್ನು ನೀಡಬಹುದು. ಮೊದಲನೇದಾಗಿ ಸಾಮಾನ್ಯವಾಗಿ ನಾನು ಹೇಳೋದು, ವ್ಯತ್ಯಾಸ ಅಥವಾ ಸಂಕಲನವನ್ನು ನೀವು ಮೊದಲು ನೋಡಬೇಕು. ವ್ಯತ್ಯಾಸವನ್ನು ಸಾಮಾನ್ಯವಾಗಿ ನೋಡಿ. ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 11, ಇವೆರಡರ ನಡುವಿನ ವ್ಯತ್ಯಾಸ 12, ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 16 ಮತ್ತು ಇದ್ರದ್ದು 43 ಇದೆ. ನಮಗೆ ತುಂಬ ಮ್ಯಾಚ್ ಆಗ್ತಿಲ್ಲ. ಬಟ್ ಮತ್ತೊಮ್ಮೆ ಇದರ ವ್ಯತ್ಯಾಸವನ್ನು ನಾವು ನೋಡ್ಕೊಳ್ಳೋಣ. 12ರಲ್ಲಿ 11 ಹೋದರೆ 1, 16ರಲ್ಲಿ 12 ಹೋದರೆ 4, ಮತ್ತು 43ರಲ್ಲಿ 16 ಹೋದರೆ 27. ಸ್ಕ್ವೇರ್ ಮತ್ತು ಕ್ಯೂಬ್, ವರ್ಗ ಮತ್ತು ಘನ ಸಂಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ, 1 ಸ್ಕ್ವೇರ್ ಅಥವಾ 1ರ ಘಾತ 1 1 ಆಗುತ್ತೆ, 2ರ ಘಾತ 2 4, 3ರ ಘಾತ 3 27. ಈ ರೀತಿಯಾಗಿ ಇದನ್ನು ಕೋಡ್ ಮಾಡಿದ್ದಾರೆ. ಅಂದರೆ 4ರ ಘಾತ 4 256 ಇಲ್ಲಿ ಬರಬೇಕು. 43ಕ್ಕೆ 256ನ ಕೊಡಿದ್ರೆ 299 ಬರುತ್ತೆ. 299ಕ್ಕೆ 102ನ ಕೊಟ್ಟರೆ 401 ಬರುತ್ತೆ. ಸೊ ಈ ರೀತಿಯಾದಂಥ ಕಾಂಪ್ಲೆಕ್ಸ್ ಸರಣಿ ಅಂತ ಕರಿತೀವಿ. ಕೆಲವೊಂದು ಸಲ ಈ ಥರ ಸೀರೀಸನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಟಿಪಿಕಲ್ ಆಗಿ ಕೊಡ್ತಾರೆ.
RRB ಪರೀಕ್ಷೆಗಳಲ್ಲಿ, ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಕೆಲವೊಮ್ಮೆ ಟಫ್ ಮಾಡೋದಕ್ಕೋಸ್ಕರ ಈ ಥರ ಸರಣಿಗಳನ್ನ ಕೊಡ್ತಾರೆ. ಸಾಧ್ಯವಾದಷ್ಟು ಸರಣಿಗಳನ್ನ ನಾನು ನನ್ನ ಸೀರೀಸಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಮೊದಲನೇ ಸರಣಿಯಲ್ಲಿ ನಾವು ವ್ಯತ್ಯಾಸಗಳನ್ನ ತೆಗೆದುಕೊಂಡ್ವಿ. ಇದರ ವ್ಯತ್ಯಾಸ 11, 12, 16, 43. ಮುಂದೆ ಯಾವ ಸಂಖ್ಯೆ ಅಂತ ನಮಗೆ ಗೊತ್ತಾಗಲಿಲ್ಲ. ಮತ್ತೆ ನಾವು ಇದ್ರ ವ್ಯತ್ಯಾಸವನ್ನು ತೆಗೆದುಕೊಂಡ್ವಿ. 1, 4, 27. ನಮಗೆ ಘನಮೂಲದಲ್ಲಿ ಕಾಣ್ತಾ ಇದೆ ಒಂದರ ಘನಮೂಲ 1. ಅದೇ ರೀತಿ ಕ್ಯೂಬ್ ರೂಟ್ ಆಫ್ 4 2, 2/2, 3/3 ಅಂದರೆ 27 ಆಗುತ್ತೆ. ಅದೇ ರೀತಿ 1/1, 2/2, 3/3, 4/4 ಬರುತ್ತೆ. ಮುಂದೆ 4/4 256. 250ಕ್ಕೆ 43ನ ಕೂಡಿದ್ರೆ 299 ಬರುತ್ತೆ. ಇಲ್ಲೆಲ್ಲ ನಾವು ಆ್ಯಡ್ ಮಾಡ್ಕೊಂಡು ಬಂದಿರೋದ್ರಿಂದ 299ಕ್ಕೆ 102ನ್ನ ಕೂಡ್ಕೊಂಡ್ರೆ ನಮಗೆ 401 ಬರುತ್ತೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಉದ್ಯಮ ನಡೆಸಲು ಎ ಮತ್ತು ಬಿ 3:2 ಅನುಪಾತದಲ್ಲಿ ಹೂಡಿಕೆ ಮಾಡಿದರು. ನಂತರ ಬಂದ ಲಾಭದಲ್ಲಿ 20% ದಾನ ಮಾಡಿದರು. 2,400 ರೂಪಾಯಿಗಳು ಎನ ಪಾಲು ಆದರೆ ಒಟ್ಟು ಲಾಭ ಎಷ್ಟು? ಒಂದು ಉದ್ಯಮ ಪ್ರಾರಂಭ ಮಾಡ್ತಾರೆ. ಎ ಮತ್ತು ಬಿ ಅನ್ನೋ ಗೆಳೆಯರು 3:2 ಅನುಪಾತದಲ್ಲಿ, ಅಂದ್ರೆ ಒಟ್ಟು 5 ಭಾಗ ಆದರೆ ಅದರ 3 ಭಾಗವನ್ನ ಎ ಮತ್ತು 2 ಭಾಗವನ್ನ ಬಿ ಹೂಡಿಕೆ ಮಾಡ್ತಾರೆ. ಒಟ್ಟಾರೆ ಬಂದಂತ ಲಾಭದಲ್ಲಿ 20% ದಾನ ಮಾಡಿದ್ದಾರೆ. ಅವ್ರ ಹತ್ರ ಒಟ್ಟಿಗೆ 80% ಇದೆ. 80% ಅಲ್ಲಿ ಎನ ಭಾಗ 2,400 ಆದರೆ ಒಟ್ಟು ಲಾಭ ಎಷ್ಟು ಅಂತ ಅವರು ಪ್ರಶ್ನೆನ ಕೇಳಿದ್ದಾರೆ. ಸೊ ಎ ಮತ್ತು ಬಿನ ಲಾಭ 3:2 ಅಂತ ಅವ್ರು ಹೇಳಿದ್ದಾರೆ. ಎನ ಲಾಭ 2,400 ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 5 ಭಾಗ ಅಂತ ನಾವಿಲ್ಲಿ ಹೇಳಿದ್ದೀವಿ. ಅದರಲ್ಲಿ 3 ಭಾಗ 2,400 ಆಗೋದಾದ್ರೆ 1 ಭಾಗ 800 ಆಗುತ್ತೆ. ಸೊ ಇನ್ನೆರಡು ಭಾಗ 1,600 ಆಗುತ್ತೆ. 2,400 ಮತ್ತು 1,600 ಒಟ್ಟು 4,000 ಆಗುತ್ತೆ. ಅಂದರೆ 70% ನಷ್ಟ ಏನು ದಾನ ಮಾಡಿದ್ದಾರೆ ಅದನ್ನು ಬಿಟ್ಟು 80% ಲಾಭ ಏನು ಮಾಡಿದ್ದಾರೆ ಅದು 4,000 ಆಗುತ್ತೆ. ಹಾಗಾದರೆ 100% ಲಾಭ ಎಷ್ಟು ಅಂತ ನಾವು ನೋಡೋದಾದರೆ 4,000 ಡಿವೈಡೆಡ್ ಬೈ ಇಂಟು 100 ಡಿವೈಡೆಡ್ ಬೈ 80. ಒಟ್ಟಾರೆ ನೀವು ಕ್ಲಿಯರ್ ಮಾಡಿದ್ರೆ ಇದು 5,000 ನಿಮಗೆ ಆನ್ಸರ್ ಸಿಗುತ್ತೆ. ನಿಮ್ಮದು ಸರಿಯಾದಂಥ ಉತ್ತರ 5,000. ಒಟ್ಟು ಬಂದಂಥ ಲಾಭ 5,000. ಅದರಲ್ಲಿ 20% ಲಾಭವನ್ನು ದಾನ ಮಾಡ್ತಾರೆ. ಉಳಿದಂತಹ 4,000 ರೂಪಾಯಿಲಿ ಅದರ 3 ಭಾಗವನ್ನು 2,400 ರೂಪಾಯಿನ ಎ ಇಟ್ಕೋತಾರೆ ಮತ್ತು 2 ಭಾಗವನ್ನು 1,400 ರೂಪಾಯಿನ ಬಿ ಇಟ್ಕೋತಾರೆ. ಒಂದು ವೇಳೆ ಕಾಟ್ ಥೀಟಾ ಟ್ರಿಗ್ನೋಮೆಟ್ರಿ ಫಂಕ್ಷನ್ಗೆ ಸಂಬಂಧಪಟ್ಟ ಪ್ರಶ್ನೆ ಇತ್ತೀಚೆಗೆ RRB ALPಯಲ್ಲಿ ಕೂಡ ಕೇಳಲಾಗಿತ್ತು. ಅದರಿಂದ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ. ಕಾಟ್ ಥೀಟಾ 21/20 ಆದರೆ ಕೋಸಿಕೆನ್ ಥೀಟಾ ಇದರ ಬೆಲೆ ಏನು? ಇದನ್ನು 2-3 ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಈಸಿಯೆಸ್ಟ್ ಅಂತ ಹೇಳಿದ್ರೆ ಫಾರ್ಮುಲಾ. ಇದಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಾಗಳನ್ನು ನೀವು ಕಲ್ತ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಕೋಸಿಕೆನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1. ಇದಕ್ಕೆ ಸಂಬಂಧಪಟ್ಟ ಫಾರ್ಮುಲಾ ಕಾಟ್ ಥೀಟಾ ನಮಗೆ ಗೊತ್ತು. 21/20 ಹೋಲ್ ಸ್ಕ್ವೇರ್ ಪ್ಲಸ್ 1. 21 ಸ್ಕ್ವೇರ್ ಅಂದರೆ 441. 20 ಸ್ಕ್ವೇರ್ ಅಂದರೆ 400 ಪ್ಲಸ್ 1. 1 ಇಂಟು 400 400. 400 ಪ್ಲಸ್ 441 841 ಡಿವೈಡೆಡ್ ಬೈ 400. ಕೋಸಿಕೆನ್ ಥೀಟಾ 841/400 ಆದರೆ ಕೋಸಿಕೆನ್ ಥೀಟಾ ಸ್ಕ್ವೇರ್ ರೂಟ್ 841/400 ಆಗುತ್ತೆ. ವರ್ಗಮೂಲ 241 ಅಂದರೆ ಇದು ಪೂರ್ಣ ವರ್ಗ 29. ಈ 400ರ ಪೂರ್ಣ ವರ್ಗ 20. ಅದರಿಂದ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 29/20 ಆಯ್ಕೆ 1. ಮುಂದಿನ ಪ್ರಶ್ನೆ RRB ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಅಲ್ವಾ ಸಲ 120ರಿಂದ 300ರವರೆಗೆ ಎಷ್ಟು ಪೂರ್ಣ ವರ್ಗಗಳಿವೆ? ಪೂರ್ಣ ವರ್ಗಗಳು ಅಂದರೆ ನಿಮ್ಗೆ ಗೊತ್ತಿರ್ಬೋದು 4. 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಅಂತ ಹೇಳ್ತೀವಲ್ಲ, ಇದು ಪೂರ್ಣ ವರ್ಗ. 4, 16, 25, 9, 36 ಈ ರೀತಿ
ಏನು ಸಂಖ್ಯೆಗಳಿವೆ ಇವು ಪೂರ್ಣ ವರ್ಗಗಳು ಅಂತ ಕರಿತೀವಿ. 120ರಿಂದ 300 ತನಕ ಎಷ್ಟು ಪೂರ್ಣ ವರ್ಗಗಳಿವೆ ಅಂತ ನಾವು ಕಂಡುಹಿಡಿಬೇಕು. 120ರಿಂದ ಮುಂದೆ ಇರತಕ್ಕಂಥ ಪೂರ್ಣ ವರ್ಗಗಳು 11 ಸ್ಕ್ವೇರ್ 121, 12 ಸ್ಕ್ವೇರ್ 144, 13 ಸ್ಕ್ವೇರ್ 169, 14 ಸ್ಕ್ವೇರ್ 196, 15 ಸ್ಕ್ವೇರ್ 225, 16 ಸ್ಕ್ವೇರ್ 256 ಮತ್ತು 17 ಸ್ಕ್ವೇರ್ 289. 18 ಸ್ಕ್ವೇರ್ 324 ಆಗುತ್ತೆ. 300ನ ಎಕ್ಸೀಡ್ ಮಾಡ್ತಿದೆ, ನಮಗೆ ಆ ಸಂಖ್ಯೆ ಬೇಕಾಗಿಲ್ಲ. 10 ಸ್ಕ್ವೇರ್ 100 ಇದೆ, 120ಕ್ಕಿಂತ ಕಡಿಮೆ ಇದೆ, ಅದು ಕೂಡ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಿರೋದು 120ಕ್ಕಿಂತ ಹೆಚ್ಚು 300ಕ್ಕಿಂತ ಕಡಿಮೆ ಇರತಕ್ಕಂಥ ಪೂರ್ಣ ವರ್ಗ ಸಂಖ್ಯೆಗಳು. 1, 2, 3, 4, 5, 6, 7 ಒಟ್ಟು 7 ಪೂರ್ಣ ವರ್ಗ ಸಂಖ್ಯೆಗಳು 120ರಿಂದ 300 ತನಕ ಬರ್ತವೆ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಮುಂಬರುವ ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡಬಹುದು. ಈ ಸರಣಿಯನ್ನು ಪೂರ್ಣಗೊಳಿಸಿ. 4, 9, 25, 64, 169 ಯಾವ ರೀತಿಯಾದಂಥ ಕೋಡಿಂಗನ್ನು ಇವರು ಮಾಡಿದ್ದಾರೆ ಅಂತ ನೀವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ. ಇದನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೋಡ್ ಮಾಡಿದ್ದಾರೆ. 2 ಇದೆ, 9 ಇದೆ, 25 ಇದೆ, 64 ಇದೆ, 195. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಇದು 2 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್, 8 ಸ್ಕ್ವೇರ್, 13 ಸ್ಕ್ವೇರ್. ಬಟ್ ಕನೆಕ್ಷನ್ ಸಿಗ್ತಾ ಇಲ್ಲ, ಯಾಕಂದರೆ ಡಿಫ್ರೆನ್ಸ್ 1 ಬರ್ತಿದೆ, ಇಲ್ಲಿ 2 ಬರ್ತಿದೆ, ಇಲ್ಲಿ 3 ಬರ್ತಿದೆ, ಇಲ್ಲಿ 5 ಬರ್ತಿದೆ. ಸೊ ಎಕ್ಸಾಕ್ಟ್ ಕನೆಕ್ಷನ್ ಸಿಗ್ತಾ ಇಲ್ಲ. ಇದನ್ನು ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ ನೋಡಿ. ಮೊದಲನೇದಾಗಿ 4, 2 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್, 8 ಸ್ಕ್ವೇರ್ ಮತ್ತು 13 ಸ್ಕ್ವೇರ್. ಈ ಬೇಸ್ ಸಂಖ್ಯೆಗಳನ್ನ ನೋಡಿ. 2 + 3 5, 2 + 3 5, 5 ಸ್ಕ್ವೇರ್ನ ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ 3 + 5 8, 8 ಸ್ಕ್ವೇರ್ ಮಾಡಿದ್ದಾರೆ. ಅದೇ ರೀತಿ 5 + 8 13, 13 ಸ್ಕ್ವೇರ್ನ ಮಾಡಿದ್ದಾರೆ. ಸೊ ಮುಂದಿನ ಸಂಖ್ಯೆ ಬರಬೇಕು ಅಂದರೆ ಈ 2 ಬೇಸ್ ಸಂಖ್ಯೆಗಳನ್ನು ನಾವು ಕೂಡ್ಕೋಬೇಕು. 13 + 8 21, 21 ಸ್ಕ್ವೇರ್ ಅಂದರೆ 441. ನಾನಲ್ಲಿ ಆಪ್ಷನಲ್ಲಿ ಇನ್ಸರ್ಟ್ ಮಾಡಿಲ್ಲ ಆಪ್ಷನ್ನ. ಆ್ಯಕ್ಚುಲಿ ಆಪ್ಷನ್ ಇ ಇದೆ ಇಲ್ಲಿ, ಸೊ ಕಟ್ಟಾಗಿದೆ. ಆಪ್ಷನ್ ಇ 441 ಸರಿಯಾದಂಥ ಉತ್ತರ. ಇಲ್ಲಿ ಆಪ್ಷನ್ ಇ ಇದೆ ಡೌನಲ್ಲಿ, ಕಟ್ಟಾಗಿದೆ. ಸೊ ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಗೆ ಇಲ್ಲಿ 441 ಬರಬೇಕು. ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. 2 ಸ್ಕ್ವೇರ್ 3 ಸ್ಕ್ವೇರ್ ಈ ಬೇಸ್ ಸಂಖ್ಯೆಗಳನ್ನ ನೋಡಿ. 2 + 3 5, 5 ಸ್ಕ್ವೇರ್ ಇಲ್ಲಿದೆ. ಅದೇ ರೀತಿ 5 ಸ್ಕ್ವೇರ್ ಇದೆ ಆಯಿತಾ. 5 + 3 8, 8 ಸ್ಕ್ವೇರ್ ಇಲ್ಲಿದೆ. 8 + 5 13, 13 ಸ್ಕ್ವೇರ್ ಇಲ್ಲಿದೆ. 13 + 8 21, 21 ಸ್ಕ್ವೇರ್ ಇಲ್ಲಿದೆ. ಸೊ ಆಪ್ಷನ್ ಇ 441 ಸರಿಯಾದಂಥ ಉತ್ತರ. ಸಾಮಾನ್ಯ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಯಾವ ರಾಜ್ಯ ಸರ್ಕಾರ 2018ರ ಕಾಮನ್ವೆಲ್ತ್ ಗೇಮ್ಸ್ ವಿಜೇತರಿಗೆ ನಗದು ಬಹುಮಾನವನ್ನು ಘೋಷಿಸಿದೆ? ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತು ಹರಿಯಾಣ. ಪ್ರಶ್ನೆಗೆ ಸರಿಯಾದಂಥ ಉತ್ತರ. ನೀವು ವಿಡಿಯೋ ಪಾಸ್ ಮಾಡಿ ನೀವು ಕೂಡ ಉತ್ತರವನ್ನು ನೀಡಬಹುದು. ಸರಿಯಾದಂಥ ಉತ್ತರ ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಇದರ ಬಗ್ಗೆ ಕೊಡಬೇಕು ಅಂದರೆ, ಮಹಾರಾಷ್ಟ್ರ ಸರ್ಕಾರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3 ರೀತಿಯ ಪದಕಗಳನ್ನು ಪಡೆದಂಥವ್ರಿಗೆ 3 ವರ್ಗದಲ್ಲಿ ಪ್ರಶಸ್ತಿಗಳನ್ನು ನೀಡಿದೆ, ಅಂದರೆ ನಗದು ಬಹುಮಾನವನ್ನು ನೀಡಿದೆ. ನಾವು ಅದರ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಮಧುರಿಕಾ ಪಾಟ್ಕರ್, ಪೂಜಾ ಸಹಸ್ರ ದುಬೆ ಮತ್ತು ಸಾನಿಲ್ ಶೆಟ್ಟಿ. ಮಧುರಿಕಾ ಪಾಟ್ಕರ್, ಪೂಜಾ ಸಹಸ್ರ ದುಬೆ ಮತ್ತು ಸಾನಿಲ್ ಶೆಟ್ಟಿ ಇವರು 3 ಜನರು ಟೇಬಲ್ ಟೆನ್ನಿಸ್ ನೋಡಿ. ಪ್ರಶ್ನೆ ಬಂದರೂ ಬರ್ಬೋದು ಇದಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ನಾನು ಡೀಟೇಲ್ ಹೇಳ್ತಿದ್ದೀನಿ. ಮಧುರಿಕಾ ಪಾಟ್ಕರ್, ಪೂಜಾ ಸಹಸ್ರ ದುಬೆ ಮತ್ತು ಸಾನಿಲ್ ಶೆಟ್ಟಿ ಇವರು 3 ಜನ ಟೇಬಲ್ ಟೆನ್ನಿಸಲ್ಲಿ ಚಿನ್ನದ ಪುರಸ್ಕಾರವನ್ನು ಪಡೆದಿದ್ರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ. ಈ ಚಿನ್ನದ ಪುರಸ್ಕಾರವನ್ನು ಯಾರ್ಯಾರು ಪಡೆದಿದ್ದಾರೋ ಅವ್ರಿಗೆ ಮಹಾರಾಷ್ಟ್ರ ಸರ್ಕಾರ 50 ಲಕ್ಷ ರೂಪಾಯಿ ತಲಾ ನಗದು ಬಹುಮಾನವನ್ನು ಘೋಷಿಸಿದೆ. ಮುಂದೆ ಚಿರಾಗ್ ಸಿ ಶೆಟ್ಟಿ ಇವರು ಬ್ಯಾಡ್ಮಿಂಟನ್ನಲ್ಲಿ ಚಿನ್ನವನ್ನು ಗೆದ್ದಿದ್ರು. ಚಿರಾಗ್ ಸಿ ಶೆಟ್ಟಿ. ನೆಕ್ಸ್ಟು ಹೀನಾ ಸಿಧು, ಇವರ ಹೆಸರನ್ನು ಕೂಡ ನೀವು ಕೇಳಿರ್ಬೋದು. ಹೀನಾ ಸಿಧು ಪಿಸ್ತೂಲ್ ಶೂಟಿಂಗಲ್ಲಿ 1 ಚಿನ್ನ ಮತ್ತು 1 ಬೆಳ್ಳಿ ಎರಡನ್ನ ಗೆದ್ದಿದ್ರು. 1 ಚಿನ್ನ ಮತ್ತೊಂದು ಬೆಳ್ಳಿ, ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ, ಒಂದರಲ್ಲಿ ಚಿನ್ನ ಮತ್ತೊಂದರಲ್ಲಿ ಬೆಳ್ಳಿಯನ್ನು ಗೆದ್ದಿದ್ರು. ಇವರಿಷ್ಟು ಜನಕ್ಕೆ ಮಧುರಿಕಾ ಪಾಟ್ಕರ್, ಪೂಜಾ ಸಹಸ್ರ ದುಬೆ, ಸಾನಿಲ್ ಶೆಟ್ಟಿ, ಚಿರಾಗ್ ಸಿ ಶೆಟ್ಟಿ, ಹೀನಾ ಸಿಧು ಇವರಿಷ್ಟು ಜನಕ್ಕೆ ಮಹಾರಾಷ್ಟ್ರ ಸರ್ಕಾರ
ಚಿನ್ನದ ಪುರಸ್ಕಾರವನ್ನು ಪಡೆದಂಥವ್ರಿಗೆ 50 ಲಕ್ಷ, ಬೆಳ್ಳಿ ಪುರಸ್ಕಾರವನ್ನು ಪಡೆದಂಥವ್ರಿಗೆ 30 ಲಕ್ಷ ಮತ್ತು ಕಂಚಿನ ಪುರಸ್ಕಾರ ಬ್ರೌನ್ಸ್ ಪ್ರಶಸ್ತಿಯನ್ನು ಪಡೆದಂಥವ್ರಿಗೆ ಅಥವಾ ಪದಕವನ್ನು ಪಡೆದಂಥವ್ರಿಗೆ 20 ಲಕ್ಷ ರೂಪಾಯಿಗಳ ತಲಾ ಪ್ರತಿಯೊಬ್ಬರಿಗೂ ಕೂಡ ಬಹುಮಾನವನ್ನು ಘೋಷಣೆ ಮಾಡಿದೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಎಲ್ಲ ಹೇಳಿದ್ದೀನಿ. ಯಾವ ಪ್ರಶ್ನೆ ಬಂದರೂ ನೀವು ಉತ್ತರವನ್ನು ನೀಡಬಹುದು. ನೂತನ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥವರು VS ಕೊಗ್ಜೆ. ಇದ್ರ ಬಗ್ಗೆ ನೀವು ಅಡಿಷನಲ್ ಇನ್ಫಾರ್ಮೇಶನ್ ನೋಡ್ಬೋದು. ನನ್ನ ಹತ್ರ ಸದ್ಯಕ್ಕೆ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ಇಲ್ಲ. ಗುಂಪಿಗೆ ಸೇರದ ಪದವನ್ನು ಹೊರತೆಗೆಯಿರಿ. ಆಡ್ ನಂಬರ್ ಸೀರೀಸ್ ಅಂತ ನೀವು ಕೇಳಿರ್ತೀರ. ಆಡ್ ನಂಬರ್ ಸೀರೀಸ್ ಅಂತ, ಈಗ ಸಂಖ್ಯೆಗಳಲ್ಲಿ ನಾವು ಗುಂಪಿಗೆ ಸೇರದ ಪದವನ್ನು ಹೊರಡೆ ತೆಗಿತೀವಿ. ನಾನು ತುಂಬ ಸಲ ಅದನ್ನು ಮಾಡಿದ್ದೀನಿ. ಈ ರೀತಿ ಯಾವುದೋ ಒಂದು ರಿಲೇಟೆಡ್ ಇಲ್ಲದೆ ಇರುವಂಥ ಸಂಖ್ಯೆನ ನಾವು ಹೊರಡೆ ತೆಗಿಬೇಕು ಅಂತ ಕೊಡ್ತಾರೆ. ಅದೇ ರೀತಿ RRB ಎಕ್ಸಾಮ್ಸಲ್ಲಿ ಈ ರೀತಿಯಾಗಿ ಗುಂಪಿಗೆ ಸೇರದ ಪದವನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಕೆಲವು 4 ಕೆಲವು ಸಾಮ್ಯತೆಗಳಿರ್ತವೆ ಅಥವಾ 4 ಒಂದೇ ಗುಣ ಅಥವಾ ಒಂದೇ ಲಕ್ಷಣವನ್ನು ಹೊಂದಿರ್ತವೆ. ಯಾವುದೋ ಒಂದರಲ್ಲಿ ಆ ಒಂದು ಗುಣ ಅಥವಾ ಲಕ್ಷಣ ಇರೋದಿಲ್ಲ, ಅದನ್ನು ನಾವು ಹೊರಡೆ ತೆಗಿಬೇಕು. ಸೊ ಇಲ್ಲಿ ನಾವು ಉತ್ತರವನ್ನು ನೀಡೋದಾದ್ರೆ ಪೊಟ್ಯಾಷಿಯಂ, ಸಿಲಿಕಾನ್, ಜಿರ್ಕೋನಿಯಂ, ಗ್ಯಾಲಿಯಂ ಮತ್ತು ಜರ್ಮೇನಿಯಂ ಇಷ್ಟಿದೆ. ಇವು 5ರಲ್ಲಿ ಗುಂಪಿಗೆ ಸೇರಿದಂಥ ಒಂದನ್ನು ನಾವು ಹೊರ ತೆಗಿಬೇಕು. ಆಪ್ಷನ್ಗಳು ಸಿಲಿಕಾನ್, ಗ್ಯಾಲಿಯಂ, ಪೊಟ್ಯಾಷಿಯಂ, ಜರ್ಮನಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3 ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಒಂದು ವಾಹಕವಾಗಿದೆ. ಉಳಿದಂಥ ಎಲ್ಲ ಸಿಲಿಕಾನ್, ಜರ್ಕೋನಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಎಲ್ಲ ಕೂಡ ಅರೆವಾಹಕಗಳಾಗಿದೆ. ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಬೇರೆ ಬೇರೆ ವರ್ಗದಲ್ಲಿ ಅವರು ಕೊಟ್ಟಿರ್ತಾರೆ. ಇದಕ್ಕೆ ರಿಲೇಟೆಡ್ ಆಗಿ ಕೂಡ RRBs ಅಲ್ಲಿ ಪ್ರಶ್ನೆಗಳು ಇದ್ದೇ ಇರ್ತವೆ. ವಿಸ್ತೃತ ರೂಪವನ್ನು ಬರೆಯಿರಿ ಅಥವಾ ಎಕ್ಸ್ಪ್ಯಾಂಡ್ ಮಾಡಿ. RDW ಅಂದರೆ ಏನು? RDW ಇದನ್ನ ವಿಸ್ತರಿಸಿ ಬರಿಬೇಕು. ಸೊ ಇಲ್ಲಿ ನಿಮ್ಗೆ ಆಪ್ಷನ್ಗಳಿದೆ, ನೀವು ಓದ್ಕೋಬಹುದು. ನಾನು ಡೈರೆಕ್ಟ್ ಇಲ್ಲಿ ಆನ್ಸರ್ನ ನಿಮಗೆ ಕೊಡ್ತೀನಿ. ಸರಿಯಾದಂಥ ಉತ್ತರ ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್ ಅಂತ. ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3 ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್. ಮುಂದಿನ ಪ್ರಶ್ನೆ ನಾವು ನೋಡೋದಾದ್ರೆ ಹೊಂದಿಸಿ ಬರೆಯಿರಿ. ಗಾಲ್ಗಿ ಸಂಕೀರ್ಣ, ಸೆಂಟ್ರಿಯಾಲ್, ಮೈಟೋಕಾಂಡ್ರಿಯಾ 3 ಇದೆ. ಅದರ ಕಾರ್ಯಗಳೇನು ಅಂತ. ಶಕ್ತಿ ಉತ್ಪಾದನಾ ಕೇಂದ್ರ, ಕೋಶ ವಿಭಜನೆ, ಕಿಣ್ವಗಳ ಉತ್ಪಾದನೆ. ನಿಮಗೆ ಆಪ್ಷನ್ಗಳಿದೆ, ಯಾವ ರೀತಿಯಾದಂಥ ಆಯ್ಕೆಗಳನ್ನು ನೀವು ಚೂಸ್ ಮಾಡ್ತೀರಾ ಅಂತ. ಸೊ ಈ ಪ್ರಶ್ನೆಗೆ ನೀವು ಉತ್ತರವನ್ನು ವಿಡಿಯೋ ಪಾಸ್ ಮಾಡಿ ಬೇಕಾದ್ರೆ ಕೊಡ್ಬೋದು. ಸರಿಯಾದಂಥ ಉತ್ತರ ಆಪ್ಷನ್ 4 ಗಾಲ್ಗಿ ಸಂಕೀರ್ಣ, ಕಿಣ್ವಗಳ ಉತ್ಪಾದನೆ. ಕಿಣ್ವ ಅಂದರೆ ಎನ್ಸೈಮ್ ಅಂತ ಕರಿತೀವಿ. ಎನ್ಸೈಮ್, ಗಾಲ್ಗಿ ಸಂಕೀರ್ಣ, ಕಿಣ್ವಗಳ ಉತ್ಪಾದನೆ, ಸೆಂಟ್ರಿಯಾಲ್, ಕೋಶ ವಿಭಜನೆ, ಏನು ಚೇಂಜ್ ಇಲ್ಲ. ಮೈಟೋಕಾಂಡ್ರಿಯಾ, ಶಕ್ತಿ ಉತ್ಪಾದನಾ ಕೇಂದ್ರ. ಸೊ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿದ್ಯುತ್ ರೋಧ ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಓಮ್, ಆಂಪಿಯರ್, ವ್ಯಾಟ್, ಜೌಲ್. 4 ಆಯ್ಕೆಗಳಿದೆ. ಸರಿಯಾದಂಥ ಉತ್ತರ ಆಯ್ಕೆ 1 ಓಮ್. ಓಮ್. ಸೊ ಆಂಪಿಯರ್ ಅಂತ ಏನು ಹೇಳ್ತೀವಿ, ಇದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ವ್ಯಾಟ್ ವಿದ್ಯುತ್ ಸಾಮರ್ಥ್ಯ, ಇದು ವಿದ್ಯುತ್ ಸಾಮರ್ಥ್ಯ, ಇದು ವಿದ್ಯುತ್ ಪ್ರವಾಹ. ಮತ್ತೆ ಜೌಲ್ ಇದು ವಿದ್ಯುತ್ ಶಕ್ತಿ ಸಂಬಂಧಪಟ್ಟಿದ್ದಂಥ ಅಂತಾರಾಷ್ಟ್ರೀಯ ಏಕಮಾನ. ವಿದ್ಯುತ್ ರೋಧ ಓಮ್, ವಿದ್ಯುತ್ ಪ್ರವಾಹ ಆಂಪಿಯರ್, ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ಮತ್ತು ವಿದ್ಯುತ್ ಶಕ್ತಿ ಜೌಲ್. ಯಾವುದಕ್ಕೆ ರಿಲೇಟೆಡ್ ಆಗಬೇಕಾದ್ರೂ ಪ್ರಶ್ನೆಗಳು ಎಕ್ಸಾಮ್ ಬರ್ಬೋದು. ARPಯಲ್ಲಿ ಆದಷ್ಟು ಪ್ರಶ್ನೆಗಳು ಇದ್ರ ಬಗ್ಗೆ ಬಂದಿದೆ. ಒಬ್ಬ ವ್ಯಕ್ತಿಯು ಓಡುವಾಗ ನಿಲ್ಲಲು ವೇಗವನ್ನು ಕಡಿಮೆ ಮಾಡುತ್ತಾ ಸಾಗುವುದು ನ್ಯೂಟನ್ನ ಯಾವ ನಿಯಮದ ಅನ್ವಯಕವಾಗಿದೆ? ನ್ಯೂಟನ್ನ ನಿಯಮದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಯಾವ ನಿಯಮ ಈ ಒಂದು ಸಾಲಿನ ಅನ್ವಯಕ? ಒಬ್ಬ ವ್ಯಕ್ತಿ ಓಡುವಾಗ ನಿಲ್ಲಲು ವೇಗವನ್ನು ಕಡಿಮೆ ಮಾಡುತ್ತಾ ಸಾಗುವುದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನ್ಯೂಟನ್ನ 2ನೇ ನಿಯಮ. ನ್ಯೂಟನ್ನ ನಿಯಮಗಳ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡೋದಾದ್ರೆ, ನ್ಯೂಟನ್ನ ಮೊದಲ ನಿಯಮದ 3 ನಿಯಮಗಳ ಸ್ಟೇಟ್ಮೆಂಟ್ ಅನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಮೊದಲನೇ ನಿಯಮ, ಒಂದು ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಸ್ತು ವಿಶ್ರಾಂತಿ ಸ್ಥಿತಿಯಲ್ಲೇ ಇರುತ್ತದೆ. ಸಮವೇಗದಲ್ಲಿ ಚಲಿಸುತ್ತಿರುವ ವಸ್ತು ಸಮವೇಗದಲ್ಲೇ ಇರುತ್ತದೆ. ಬಾಹ್ಯ ಬಲ ಪ್ರಯೋಗವಿಲ್ಲದೆ ಅಥವಾ ಬಾಹ್ಯ
ಬಲ ಪ್ರಯೋಗವಾಗದ ಹೊರತು ತನ್ನ ವೇಗದಲ್ಲಿ ಹೆಚ್ಚು ಆಗುವುದಿಲ್ಲ, ಕಡಿಮೆ ಆಗುವುದಿಲ್ಲ. ಇದನ್ನ ಜಡತ್ವ ಎಂದು ಕರೆಯುತ್ತಾರೆ. ಇದು ನ್ಯೂಟನ್ನ ಮೊದಲನೇ ನಿಯಮ. ಮೊದಲನೇ ನಿಯಮಕ್ಕೆ ಒಂದು ಅನ್ವಯಿಕವನ್ನ ಕೊಡಬೇಕು ಅಂದ್ರೆ, ಯಾವುದಾದ್ರೂ ವಾಹನದಲ್ಲಿ ಚಲಿಸಬೇಕಾದ್ರೆ ಬ್ರೇಕ್ ಹಾಕಿದಾಗ ವಾಹನದಲ್ಲಿ ಚಲಿಸ್ತಿರತಕ್ಕಂಥ ವ್ಯಕ್ತಿ ಮುಂದಕ್ಕೆ ಮುಗ್ಗರಿಸೋದು. ನಾವು ಹಲವಾರು ಸಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇಂಥ ಒಂದು ಅನುಭವ ನಮ್ಗಾಗಿರ್ತದೆ. ಜೊತೆಗೆ ಕುದುರೆ ಗಾಡಿಯಲ್ಲಿ ನಾವು ಕುದುರೆನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ಆ ಕುದುರೆ ನಿಂತಾಗ ನಾವು ಮುಂದೆ ಮುಗ್ಗರಿಸೋದು. ಸೊ ಇದು ಈ ಒಂದು ಅನ್ವಯಿಕೆಗಳು ಮೊದಲನೇ ನಿಯಮಕ್ಕೆ ಸಂಬಂಧಪಡ್ತದೆ. ಇಲ್ಲಿ ಕೊಟ್ಟಿರತಕ್ಕಂಥ ನಿಯಮ, ಈ ಸ್ಟೇಟ್ಮೆಂಟ್ ಎರಡನೇ ನಿಯಮಕ್ಕೆ ಸಂಬಂಧಪಡುತ್ತೆ. ಎರಡನೇ ನಿಯಮ ಏನ್ ಹೇಳ್ತಾ ಅಂದ್ರೆ, ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಿದ ಬಲದ ಪ್ರಮಾಣವು ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಫೋರ್ಸ್ ಅಂತ ಕರಿತೀವಿ. ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು MA. ದ್ರವ್ಯರಾಶಿ ಮಾಸ್ ಮತ್ತು ವೇಗೋತ್ಕರ್ಷ ಆಕ್ಸಲರೇಷನ್. ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇದು ನ್ಯೂಟನ್ನ ಎರಡನೇ ನಿಯಮ. ಇದಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್. ಇನ್ನು ಮೂರನೇ ನಿಯಮದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತದೆ. ಒಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದಂತ ಪ್ರತಿಕ್ರಿಯೆ ಇರ್ತದೆ. ಉದಾಹರಣೆಗೆ ರಾಕೆಟ್ ಉಡಾವಣೆ, ಬಂದೂಕಿನಿಂದ ಹೊರಟಂತ ಗುಂಡು, ಇವಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗುತ್ತೆ. ಧನುರ್ವಾಯು ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ? ಆಯ್ಕೆಗಳನ್ನ ನೀವು ನೋಡ್ಕೋಬಹುದು. ಸೋಲ್ಮೆನೆಲ್ಲಾ ಟೈಫಿ, ಮೈಕ್ರೋಬ್ಯಾಕ್ಟೀರಿಯಂ ಲಿಪ್ರೆ, ಕೋಸ್ಮೋಡಿಯಂ ಟೆಟಾನಿ, ಬೆಸಿಲಸ್ ಅಂಥ್ರಾಸಿಸ್. 4 ಆಯ್ಕೆಗಳಿದೆ ನಿಮಗೆ. ಇದರಲ್ಲಿ ಧನುರ್ವಾಯು ಯಾವುದರಿಂದ ಹರಡುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಧನುರ್ವಾಯು ಟೆಟಾನಸ್ ಅಂತ ಕರಿತೀವಿ. ಸೊ ಉತ್ತರ ನಿಮ್ಗೆ ಗೊತ್ತಾಗಿರ್ಬೋದು. ಸರಿಯಾದಂತ ಉತ್ತರ ಕ್ಲೋಸ್ಟ್ರಿಡಿಯಂ ಟೆಟಾನಿ. ಈ ಒಂದು ಬ್ಯಾಕ್ಟೀರಿಯಾದಿಂದ ಧನುರ್ವಾಯು ಬರ್ತದೆ ಅಥವಾ ಟೆಟಾನಸ್ ಬರ್ತದೆ. ಇದನ್ನ ಹೊರತುಪಡಿಸಿ ಸೆಲ್ಮೊನೆಲ್ಲಾ ಟೈಫಿ ಈ ಒಂದು ಬ್ಯಾಕ್ಟೀರಿಯಾದ ಅಭಾವದಿಂದ ಅಥವಾ ಈ ಒಂದು ಬ್ಯಾಕ್ಟೀರಿಯಾದ ಪರಿಣಾಮದಿಂದ ವಿಷಮ ಶೀತ ಜ್ವರ ಬರ್ತದೆ. ವಿಷಮ ಶೀತ ಜ್ವರ ಬಹಳ ಸಲ ಕೇಳ್ಬೋದು. ಟೈಫಾಯ್ಡ್ ಅಂತ ಕರಿತೀವಿ. ವಿಷಮ ಶೀತ ಜ್ವರ, ಸೆಲ್ಮೊನೆಲ್ಲಾ ಟೈಫಿ. ಈ ಒಂದು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಬರಬಹುದು. ಇದು ಮೈಕ್ರೋಬ್ಯಾಕ್ಟೀರಿಯಂ ಲಿಪ್ರೆ, ಇದು ಕೂಡ ಒಂದು ಬ್ಯಾಕ್ಟೀರಿಯಾ. ಕುಷ್ಠರೋಗ ಲಿಪ್ರೆಸಿಗೆ ಇದು ಕಾರಣ ಆಗುತ್ತೆ. ಲಿಪ್ರೋಸಿ ಕುಷ್ಠರೋಗಕ್ಕೆ ಕಾರಣವಾಗುವಂತ ಬ್ಯಾಕ್ಟೀರಿಯಾ ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ. ಮತ್ತೊಂದು ಅದರಲ್ಲಿ ಇನ್ನೊಂದು ಏನು ಬರುತ್ತೆ, ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ ಮತ್ತು ಮೈಕ್ರೋಬ್ಯಾಕ್ಟೀರಿಯಂ ಮೆಟಾಸಿಸ್ ಅಂತ ಬರ್ತದೆ. ಎರಡೂ ಕೂಡ ಈ ಕುಷ್ಠರೋಗವನ್ನು ತರ್ತಕ್ಕಂಥ ಬ್ಯಾಕ್ಟೀರಿಯಾಗಳಾಗಿವೆ. ಇನ್ನೊಂದು ಬೆಸಿಲಸ್ ಅಂಥ್ರಾಸಿಸ್, ಅಂಥ್ರಾಕ್ಸ್ ಕಾಯಿಲೆ ಅಂತ ನೀವು ಕೇಳಿರ್ಬೋದು. ಅಂಥ್ರಾಕ್ಸ್ ರೋಗ ಅಥವಾ ನರಡಿ ಜ್ವರ ಅಂತ ಕರೀತಾರೆ ಕನ್ನಡದಲ್ಲಿ. ನರಡಿ ಜ್ವರ ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಕ್ಟೀರಿಯಾ. ಈ ಒಂದು ಬ್ಯಾಕ್ಟೀರಿಯಾದಿಂದ ಈ ಒಂದು ಅಂಥ್ರಾಕ್ಸ್ ಅಥವಾ ನರಡಿ ಜ್ವರ ಕಂಡು ಬರ್ತದೆ. ಇನ್ನು ಸಾಮಾನ್ಯವಾಗಿ ನಾವು ನೋಡೋದು ಕಾಲಾರವನ್ನು ತರುವಂತಹ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲಾರೆ. ಇದ್ರ ಬಗ್ಗೆ ಹಲವಾರು ಸಲ ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ವಿಬ್ರಿಯೋ ಕಾಲಾರೆ. ಇನ್ನು ಉಳಿದಂತ ಕ್ಷಯ ರೋಗ, ಈಗ ಆಲ್ಮೋಸ್ಟ್ ಭಾರತದಲ್ಲಿ ಇಲ್ಲ ಇದು. ಕ್ಷಯ ರೋಗ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಅದರಿಂದ ಕ್ಷಯ ರೋಗ ನಿರ್ಮೂಲನೆ ಇದು ತರ್ತಕ್ಕಂಥ ಬ್ಯಾಕ್ಟೀರಿಯಾದಾಗಿದೆ. ಇನ್ನು ಪ್ಲೇಗ್ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಎರಿಟಿನಾ ಪೆಸ್ಟಿಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಪ್ಲೇಗ್ ಕಾಯಿಲೆ ಬರ್ತದೆ. ಒಂದಿಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಉಪಯೋಗ ಆಗಬಹುದು. ಬನ್ನಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಭಾಗವನ್ನು ಏನೆಂದು ಕರೆಯುತ್ತಾರೆ? ಕೊನ್ಕೋಲಾಜಿ, ಅನಿರ್ಥಾಲಜಿ, ಪೆಟ್ರಾಲಜಿ, ಜೆನೆಟಿಕ್ಸ್. ಸೊ ಸರಿಯಾದಂಥ ಉತ್ತರ ಇದಕ್ಕೆ ಪೆಟ್ರಾಲಜಿ. ಕೊನ್ಕೋಲಾಜಿ ಅನ್ನೋದು ಮೃದ್ವಂಗಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ವಿಭಾಗ ಆಗಿರ್ತದೆ. ಕೊನ್ಕೋಲಾಜಿ ಮೃದ್ವಂಗಿಗಳ ಬಗ್ಗೆ ನಡೆಸ್ತಕ್ಕಂಥ ಒಂದು ವಿಭಾಗ, ಅಧ್ಯಯನ ಮಾಡ್ತಕ್ಕಂಥ ವಿಭಾಗ. ಮತ್ತೆ ಅನಿರ್ಥಾಲಜಿ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ. ಅನಿರ್ಥಾಲಜಿ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ. ಜೆನೆಟಿಕ್ಸ್ ನಿಮಗೆ ಗೊತ್ತಿರ್ಬೋದು, ಅನುವಂಶೀಯತೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ. ಇನ್ನು ಪೆಟ್ರಾಲಜಿ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ. ಇದ್ರ ಬಗ್ಗೆನೂ ಸಾಮಾನ್ಯವಾಗಿ RRBಲಿ
ಯಾವುದೇ ಒಂದು ವಿಭಾಗದ ಬಗ್ಗೆ ಅಧ್ಯಯನ ಶಾಸ್ತ್ರದ ಬಗ್ಗೆ ಪ್ರಶ್ನೆಗಳು ಬರ್ತಿರುತ್ತೆ. ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಯಾರು? GR ಯತಿರಾಜುಲು ನಾಯ್ಡು, ಉದಯ್ ಹೊಳ್ಳ, ಪ್ರಭುಲಿಂಗ್ ಕೆ, ಮಧುಸೂದನ್ ಆರ್ ನಾಯಕ್. 4 ಜನದಲ್ಲಿ ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಯಾರು? ಸರಿಯಾದಂಥ ಉತ್ತರ ಆಯ್ಕೆ 2 ಉದಯ್ ಹೊಳ್ಳ. ಇವರು ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟ್ ಜನರಲ್. ಕರ್ನಾಟಕದ 32ನೇ ಅಡ್ವೊಕೇಟ್ ಜನರಲ್ ಆಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ 1/6/2018ರಿಂದ. ಅಂದರೆ ಜೂನ್ 1ನೇ ತಾರೀಕು 2018ರಿಂದ ಇವರು 32ನೇ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. GR ಯತಿರಾಜುಲು ನಾಯ್ಡು ಅವರು ಕರ್ನಾಟಕದ ಮೊಟ್ಟ ಮೊದಲ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದಂಥವ್ರು. 1946ರಿಂದ 49 ತನಕ ಮತ್ತು 1955ರಿಂದ 63 ತನಕ ಇವರು ಕೆಲಸ ಮಾಡಿದ್ದಾರೆ ಭಾರತದ ಅಡ್ವೊಕೇಟ್ ಜನರಲ್ ಆಗಿ. ಇವ್ರನ್ನ ಮೊಟ್ಟ ಮೊದಲ ಭಾರತದ ಅಡ್ವೊಕೇಟ್ ಜನರಲ್ ಅಂತ ನೀವು ಕರಿಬಹುದು. ಇನ್ನು ಪ್ರಭುಲಿಂಗ್ ಕೆ ನೌಡಿ ಇವರು 31ನೇ ಭಾರತದ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದಾರೆ. ಒಂದು 12 ಅಥವಾ 15 ದಿನಗಳ ಕಾಲ ಕೆಲಸ ಮಾಡಿದ್ರು ಇವರು. 17/5 ಇದೇ ವರ್ಷ 17/5ರಿಂದ 31/5 ಮೇ 17ನೇ ತಾರೀಕಿಂದ ಮೇ 31ನೇ ತಾರೀಕು ತನಕ ಇವರು ಟೆಂಪರವರಿ ಆಗಿ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ರು. ಇನ್ನು ಮಧುಸೂದನ್ ಆರ್ ನಾಯಕ್ ಇವರು ಪ್ರೀವಿಯಸ್ 30ನೇ 2015ರಿಂದ 2018 ತನಕ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದಾರೆ. ಇನ್ನು ಅಡ್ವೊಕೇಟ್ ಜನರಲ್ಗೆ ನಮ್ಮ ಸಂವಿಧಾನದಲ್ಲಿ 156ನೇ ವಿಧಿಯನ್ನು ಮೀಸಲಿಡಲಾಗಿದೆ. ನೀವು ಅಲ್ಲಿ 166ನೇ ವಿಧಿಯನ್ನು ತಿಳ್ಕೊಂಡ್ರೆ ಅಡ್ವೊಕೇಟ್ ಜನರಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬಹುದು. ಸೊ ಮುಂದಿನ ಪ್ರಶ್ನೆ, ಮ್ಯಾಡ್ರಿಡ್ ಯಾವ ದೇಶದ ರಾಜಧಾನಿಯಾಗಿದೆ? ಸೊ ರಾಜಧಾನಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ LP ಪರೀಕ್ಷೆಯಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇತ್ತು. ಗ್ರೂಪ್ ಡಿ ಯಲ್ಲೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು. ಸೊ ಮ್ಯಾಡ್ರಿಡ್ ಯಾವ ದೇಶದ ರಾಜಧಾನಿಯಾಗಿದೆ? ಸ್ಪೇನ್, ಜರ್ಮನಿ, ದಕ್ಷಿಣ ಕೊರಿಯಾ, ಈಜಿಪ್ಟ್. 4 ಆಪ್ಷನ್ ನಿಮ್ಮ ಮುಂದೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1 ಸ್ಪೇನ್. ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್. ಜರ್ಮನಿ ದೇಶದ ರಾಜಧಾನಿ ಬರ್ಲಿನ್. ದಕ್ಷಿಣ ಕೊರಿಯಾ ದೇಶದ ರಾಜಧಾನಿ ಸಿಯೋಲ್. ಈ ಸಿಯೋಲ್ ಬಗ್ಗೆ ಹಲವಾರು ಸಲ ಪ್ರಶ್ನೆಗಳು ಬಂದಿದೆ. ಸೇಮ್ ಇದೇ ರೀತಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಿಯೋಲ್ ಯಾವ ದೇಶದ ರಾಜಧಾನಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಈಗ ಆಲ್ರೆಡಿ. ಇನ್ನು ಈಜಿಪ್ಟ್ನ ರಾಜಧಾನಿ ಕೈರೋ. ಈಜಿಪ್ಟ್ನ ಬಗ್ಗೆನೂ ಹಲವಾರು ಸಲ ಪ್ರಶ್ನೆಗಳು ಬರ್ತಾ ಇರುತ್ತೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಇದಕ್ಕೆ ಕೇಂದ್ರ ಕಚೇರಿ ಆಯ್ಕೆ 2 ನವದೆಹಲಿಯಲ್ಲಿದೆ. ಆಗಸ್ಟ್ 14, 1993ರಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆಯಾಗಿದ್ದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ನೀವು ಬೇಕಾದ್ರೆ ಅಫಿಷಿಯಲ್ ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ NCBC ಅಂತ ಟೈಪ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಆಗಸ್ಟ್ 14, 1993 ಸ್ಥಾಪನೆ ಆಯಿತು. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದಕ್ಕೆ ಆಯ್ಕೆಯಾದಂಥವರ ಕಾಲಾವಧಿ 3 ವರ್ಷಗಳು. 340ನೇ ವಿಧಿ, ಸಂವಿಧಾನದ 340ನೇ ವಿಧಿಯನ್ನು ಇದಕ್ಕೆ ಮೀಸಲಿಡಲಾಗಿದೆ. ಮೊಟ್ಟ ಮೊದಲ ಅಧ್ಯಕ್ಷರಾದಂಥವರು ನ್ಯಾಯಮೂರ್ತಿ RN ಪ್ರಸಾದ್ ಅವರು. ಮೊಟ್ಟ ಮೊದಲ ಅಧ್ಯಕ್ಷರಾಗಿದ್ದು, ಪ್ರಸ್ತುತ ಈಶ್ವರಯ್ಯ ಇವರು ಅಧ್ಯಕ್ಷರಾಗಿದ್ದಾರೆ. ಸೊ ಈ ಒಂದು NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇದರ ಈ ಒಂದು ಕೇಂದ್ರ ಸರ್ಕಾರದ ಸಚಿವಾಲಯದ ಅಡಿಯಲ್ಲಿ ಬರ್ತದೆ NCBC. ಪ್ರಸ್ತುತವಾಗಿ ಕೇಂದ್ರ ಸಚಿವರ ಬಗ್ಗೆ ಇತ್ತೀಚೆಗೆ ಪ್ರಶ್ನೆಗಳು ಕೇಳ್ತಾ ಇರೋದ್ರಿಂದ ತವಾರ್ ಚಂದ್ ಗೆಹ್ಲೋಟ್ ಅಂತ ಇವರು. ತವಾರ್ ಚಂದ್ ಗೆಹ್ಲೋಟ್ ಇವರು ಪ್ರಸ್ತುತ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ನ ಸಚಿವರಾಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಇದ್ರ ಬಗ್ಗೆ ನಾನು ಆದಷ್ಟು ಬೇಗ ಒಂದು ವಿಡಿಯೋನ ನಿಮಗೆ SPK ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಈಗ ಆಲ್ರೆಡಿ
ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ಗಳ ವಿಡಿಯೋನ ನಾನು ಅಪ್ಲೋಡ್ ಮಾಡಾಗಿದೆ. ನೀವ್ಯಾರು ಹೋಗಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಇವಾಗಲೇ ನೋಡಿ. ವಿಡಿಯೋ ಮುಗಿದ ಮೇಲೆ ಹೋಗಿ ಅದನ್ನು ನೋಡ್ಬೋದು. ಮಿಸ್ಸಿಂಗ್ ನಂಬರ್ ಬಗ್ಗೆ ಒಂದು ಪ್ರಶ್ನೆ ಸಾಮಾನ್ಯವಾಗಿರುತ್ತೆ ಅರಬಿಯಲ್ಲಿ. ಸೊ ಅಲ್ಲಿ ರಿಲೇಷನ್ನ ನೀವು ನೋಡ್ಕೋಬೇಕಾಗತ್ತೆ. ಮಿಸ್ ಆಗಿರ್ತಕ್ಕಂಥ ನಂಬರನ್ನು ನೀವು ಕೊಡಬೇಕಾಗುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿ. ವಿಡಿಯೋ ಪಾಸ್ ಮಾಡಿ ಉತ್ತರವನ್ನು ನೀವು ನೀಡ್ಬೋದು. ಸೊ ಇಲ್ಲಿ ಯಾವ ರೀತಿ ಕೋಡಿಂಗನ್ನು ಮಾಡಿದ್ದಾರೆ ಅಂತ ನಾನು ತಿಳಿಸ್ತೀನಿ. ಸೊ ಇಲ್ಲಿ ಕ್ಯೂಬ್ಗಳ ಮೂಲಕ ಕೋಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು 2 ಕ್ಯೂಬ್, 1 ಕ್ಯೂಬ್, 3 ಕ್ಯೂಬ್. 2 ಕ್ಯೂಬ್ ಅಂದರೆ 8, 1 ಕ್ಯೂಬ್ ಅಂದರೆ 1, 3 ಕ್ಯೂಬ್ ಅಂದರೆ 27. 27 ಪ್ಲಸ್ 1 28, 28 ಇಂಟು 36. ಅದೇ ರೀತಿ 0 ಕ್ಯೂಬ್ ಅಂದರೆ 0, 4 ಕ್ಯೂಬ್ ಅಂದರೆ 64, 3 ಕ್ಯೂಬ್ ಅಂದರೆ 27. 64 ಪ್ಲಸ್ 27 91. ಈ ರೀತಿಯಾದಂಥ ಕೋಡ್ ಮಾಡಿದ್ದಾರೆ. ಅದರಿಂದ ಉತ್ತರವನ್ನು ನೀವು ಸುಲಭವಾಗಿ ಕಂಡುಹಿಡಿಬೋದು. ಉತ್ತರ 4 ಕ್ಯೂಬ್, 2 ಕ್ಯೂಬ್, 1 ಕ್ಯೂಬ್. 4 ಕ್ಯೂಬ್ ಅಂದರೆ 64, 2 ಕ್ಯೂಬ್ ಅಂದರೆ 8, 1 ಕ್ಯೂಬ್ ಅಂದರೆ 1, 64 ಪ್ಲಸ್ 8 72, 72 ಪ್ಲಸ್ 1 73. ಆಯ್ಕೆ 1 ಸರಿಯಾದಂಥ ಉತ್ತರ. ಗ್ಯಾಂಗ್ಟಾಕ್ ಯಾವ ರಾಜ್ಯದ ರಾಜಧಾನಿಯಾಗಿದೆ? ರಾಜ್ಯಗಳ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಪ್ರಶ್ನೆಗಳನ್ನ ಹೇಗೆ ಕೇಳ್ತಾರೋ ಅದೇ ರೀತಿ ಭಾರತ ದೇಶದ ಕೆಲವೊಂದು ರಾಜ್ಯಗಳು ಮತ್ತು ಅದರ ರಾಜಧಾನಿಗಳ ಬಗ್ಗೆನೂ, ಎಸ್ಪೆಷಲಿ ಈಶಾನ್ಯ ರಾಜ್ಯಗಳ ಬಗ್ಗೆ ರಾಜಧಾನಿಗಳನ್ನ ಕೇಳೋದಾದ್ರೆ ಈಶಾನ್ಯ ರಾಜ್ಯಗಳ ಬಗ್ಗೆ ಪ್ರಶ್ನೆನ ಕೇಳ್ತಾರೆ. ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ಈಶಾನ್ಯ ರಾಜ್ಯಗಳ ವನ್ಯಜೀವಿ ಧಾಮಗಳ ಬಗ್ಗೆ, ನ್ಯಾಷನಲ್ ಪಾರ್ಕ್ಗಳ ಬಗ್ಗೆನೂ ಕೂಡ ಹೆಚ್ಚು ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ಸೊ ಗ್ಯಾಂಗ್ಟಾಕ್ ಯಾವ ರಾಜ್ಯದ ರಾಜಧಾನಿಯಾಗಿದೆ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ಗಳಿದೆ. ಆಯ್ಕೆ 3 ಸಿಕ್ಕಿಂ. ಮಣಿಪುರದ ರಾಜಧಾನಿ ಇಂಪಾಲ್, ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್, ಒರಿಸ್ಸಾದ ರಾಜಧಾನಿ ಭುವನೇಶ್ವರ್. ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅನ್ನೋದಾದ್ರೆ ನಾನೊಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರಲ್ಲಿ ಭಾರತದ ರಾಜ್ಯಗಳು, ಅದರ ರಾಜಧಾನಿಗಳು, ಪ್ರಸ್ತುತ ಅದರ ಮುಖ್ಯಮಂತ್ರಿಗಳು, ಜೊತೆಗೆ ಅದರ ಗವರ್ನರ್, ಇಷ್ಟು ಮಾಹಿತಿಯನ್ನು ಆ ಒಂದು ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. 29 ಸ್ಟೇಟ್ಗಳ 29 ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಜ್ಯ ಮತ್ತು ರಾಜಧಾನಿ, ಇಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ವಿಡಿಯೋದ ಐ ಬಟನಲ್ಲೂ ಕೂಡ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಥವಾ SPK ಕನ್ನಡ ಯೂಟ್ಯೂಬ್ ಚಾನಲ್ಗೂ ಕೂಡ ನೀವು ಅದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಇಲ್ಲಿ ರಿಲೇಷನ್ನಿಂದ ಕೋಡ್ ಮಾಡಿದ್ದಾರೆ. ಔಷಧ ಗುಣಪಡಿಸುವುದು, ಹಾಗಾದರೆ ಪುಸ್ತಕ, ಇದಕ್ಕೆ ಏನನ್ನ ಇಲ್ಲಿ ಕೊಡಬೇಕು ಉತ್ತರ. ಅನಾಲಜಿಗೆ ಸಂಬಂಧಪಟ್ಟ ಪ್ರಶ್ನೆ ಇದು. ಔಷಧಕ್ಕೆ ಗುಣಪಡಿಸು ಅನ್ನೋ ಒಂದು ಗುಣವನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಪುಸ್ತಕಕ್ಕೆ ಏನಂತ ನಾವು ಉತ್ತರವನ್ನು ನೀಡಬೇಕಾಗುತ್ತೆ. ಜ್ಞಾನಾರ್ಜನೆ, ಓದುವುದು, ತಿಳಿದುಕೊಳ್ಳುವುದು, ಗ್ರಂಥಾಲಯ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1 ಜ್ಞಾನಾರ್ಜನೆ. ಔಷಧದ ಗುಣಪಡಿಸುವುದು, ಅದೇ ರೀತಿ ಪುಸ್ತಕದ ಗುಣ ಜ್ಞಾನಾರ್ಜನೆಯನ್ನು ನೀಡತಕ್ಕಂಥದ್ದು. ಪುಸ್ತಕವನ್ನು ನಾವು ಓದ್ಬೋದು, ಪುಸ್ತಕ ಗ್ರಂಥಾಲಯದಲ್ಲಿ ಇರ್ಬೋದು, ಆದರೆ ಈ ಒಂದು ಪ್ರಶ್ನೆ ಏನು ತಾತ್ಪರ್ಯವನ್ನು, ಏನು ಅರ್ಥವನ್ನು ಕೊಡುತ್ತೆ ಅದನ್ನು ನಾವು ತಿಳ್ಕೊಂಡು ಇಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ. ಔಷಧದ ಗುಣ ಏನು ಗುಣಪಡಿಸುವುದು, ಅದೇ ರೀತಿ ಪುಸ್ತಕದ ಗುಣ ಜ್ಞಾನಾರ್ಜನೆಯನ್ನು ನೀಡ್ತಕ್ಕಂಥದ್ದು. ಗುಂಪಿಗೆ ಸೇರದ ಪದವನ್ನು ಹೊರತೆಗೆಯಿರಿ. ಬೆಂಗಳೂರು, ಜಮ್ಮು, ರಾಂಚಿ, ಐಜ್ವಾಲ್, ಪೋರ್ಟ್ ಬ್ಲೇರ್. ಇವು 5ರಲ್ಲಿ ಗುಂಪಿಗೆ ಸೇರದ ಪದವನ್ನು ಆಚೆ ತೆಗಿಬೇಕು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಪೋರ್ಟ್ ಬ್ಲೇರ್. ಯಾಕೆಂದರೆ ಇವೆಲ್ಲ ರಾಜಧಾನಿಗಳು, ಬೆಂಗಳೂರಿನ ರಾಜಧಾನಿ, ಜಮ್ಮು ಕಾಶ್ಮೀರದ ರಾಜಧಾನಿ, ಜಾರ್ಖಂಡ್ನ ರಾಜಧಾನಿ, ಮಿಜೋರಾಂ ರಾಜಧಾನಿ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ. ಆದರೆ ಇವೆಲ್ಲ ರಾಜ್ಯಗಳು, ಈ ಪೋರ್ಟ್ ಬ್ಲೇರ್ ಇದೆಯಲ್ಲ, ಇದು ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಆಗಿದೆ. ಬಟ್ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹಾಗಾಗಿ ಈ ಒಂದು 5 ಪದಗಳ ಗುಂಪಿನ ಸಾಲಿನಲ್ಲಿ ಪೋರ್ಟ್ ಬ್ಲೇರನ್ನು ಆಚೆ ನಾವು ತೆಗಿಬೇಕಾಗುತ್ತೆ. ಈ ರೀತಿಯಾದಂಥ ಟಿಪಿಕಲ್ ಪ್ರಶ್ನೆಗಳು ಖಂಡಿತವಾಗ್ಲೂ ನೀವು ಮುಂದೆ RRB ಗ್ರೂಪ್ ಡಿ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 39 ಜನರು ಪ್ರತಿದಿನ 5 ಗಂಟೆ ಕೆಲಸ ಮಾಡಿ ಒಂದು ರಸ್ತೆಯನ್ನು 12 ದಿನಗಳಲ್ಲಿ ದುರಸ್ತಿ ಮಾಡುತ್ತಾರೆ. ಹಾಗಾದರೆ 30 ಜನರು ಪ್ರತಿದಿನ 6 ಗಂಟೆ ಕೆಲಸ ಮಾಡಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? ನನ್ನ RRB ಸೀರೀಸ್ನ ವಿಡಿಯೋಗಳನ್ನು ನೀವೇನಾದ್ರು ನಮ್ಮ ಚಾನಲ್ನಲ್ಲಿ ನೋಡಿದರೆ ನೀವು ಸುಲಭವಾಗಿ ಉತ್ತರವನ್ನು ಕೊಡ್ಬೋದು. ನಾನಿಲ್ಲಿ ಹೆಚ್ಚು ಸಮಯವನ್ನು ವೇಸ್ಟ್ ಮಾಡಲ್ಲ.
ಜನ ಕಾಲಾವಕಾಶ ಗಂಟೆ ಇಂಟು ಕೆಲಸ ಡಿವೈಡ್ ಬೈ ಎಷ್ಟು ಜನರು ಎಷ್ಟು ಗಂಟೆ ಎಷ್ಟು ಕೆಲಸ. 39 ಜನರು 5 ಗಂಟೆಗಳ ಕಾಲ 12 ದಿನ ಕೆಲಸ ಮಾಡ್ತಾರೆ. ಹಾಗಾದರೆ 30 ಜನರು 6 ಗಂಟೆಗಳ ಕಾಲ ಎಷ್ಟು ದಿನ ಕೆಲಸವನ್ನು ಮಾಡ್ತಾರೆ? ಈ ಎಕ್ಸನ್ನು ಈ ಕಡೆ ಕಳಿಸ್ಕೊಳ್ಳಿ. ಇನ್ನು ಉಳಿದಿದ್ದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಸರಿಯಾದಂಥ ಉತ್ತರ 13. ಸೊ 39 ಜನ 5 ಗಂಟೆಯಲ್ಲಿ ಕೆಲಸ ಮಾಡಿದ್ರೆ 12 ದಿನದಲ್ಲಿ ಮುಗಿಯೋ ಕೆಲಸ 30 ಜನ 6 ಗಂಟೆ ಕೆಲಸ ಮಾಡಿದ್ರೆ 13 ದಿನದಲ್ಲಿ ಮುಗೀತದೆ. ನನ್ನ ಪ್ರೀವಿಯಸ್ RRB ವಿಡಿಯೋಗಳನ್ನು, RRB ಪರೀಕ್ಷಾ ಸೀರೀಸ್ ವಿಡಿಯೋಗಳನ್ನು ನೀವು ಫಾಲೋ ಮಾಡಿ, ನಿಮಗೆ ಅದರಲ್ಲಿ ಇದರ ಡೀಟೇಲ್ ಅನಾಲಿಸಿಸ್ ಸಿಗ್ತಾ ಹೋಗುತ್ತೆ. ಒಂದು ಆಯತಾಕಾರದ ಕೊಠಡಿಯ ಉದ್ದವು ಅಗಲಕ್ಕಿಂತ 5 ಮೀಟರ್ ಹೆಚ್ಚಾಗಿದೆ. ಆಯತದ ವಿಸ್ತೀರ್ಣ 750 ಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದರೆ ಕೊಠಡಿಯ ಉದ್ದ ಎಷ್ಟು? ಆಯತದ ವಿಸ್ತೀರ್ಣ ನಿಮ್ಗೆ ಗೊತ್ತಿರ್ಬೋದು, ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಅವ್ರೇನು ಕೇಳಿದ್ದಾರೆ ಅಂದರೆ, ಒಂದು ಆಯತಾಕಾರದ ಕೊಠಡಿಯ ಉದ್ದ ಅಗಲಕ್ಕಿಂತ 5 ಮೀಟರ್ ಹೆಚ್ಚಾಗಿದೆ. ಮೊದಲನೇದಾಗಿ ನಾವು ಅಗಲವನ್ನು ಎಕ್ಸ್ ಆಗಿರಲಿ ಅಂತ ಅಂದ್ಕೊಳ್ಳೋಣ. ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಅಗಲ ಎಕ್ಸ್ ಆಗಿರಲಿ, ಆಗ ಉದ್ದ ಎಕ್ಸ್ ಪ್ಲಸ್ 5 ಆಗುತ್ತೆ. ಉದ್ದವು ಅಗಲಕ್ಕಿಂತ 5 ಮೀಟರ್ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಸೊ ಅಗಲವನ್ನು ಎಕ್ಸ್ ಮೀಟರ್ ಅಂತ ನಾವು ಅಂದ್ಕೊಂಡ್ರೆ ಉದ್ದ ಎಕ್ಸ್ ಪ್ಲಸ್ 5 ಮೀಟರ್ ಆಗುತ್ತೆ. ಇನ್ನು ಆಯತದ ವಿಸ್ತೀರ್ಣವನ್ನು ಅವರೇ ಕೊಟ್ಟಿದ್ದಾರೆ. ಆಯತದ ವಿಸ್ತೀರ್ಣ 750 ಮೀಟರ್ ಸ್ಕ್ವೇರ್. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಏನು? ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 750 ಉದ್ದ ಎಕ್ಸ್, ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 750 ಇಸ್ ಈಕ್ವಲ್ ಟು 0 ಆಗುತ್ತೆ. ಇದನ್ನು ಸೀದಾ ರೂಲ್ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ರೆ ನಿಮಗೆ, ಅಥವಾ ಫ್ಯಾಕ್ಟರೈಸ್ ಮಾಡಿದ್ರೆ, ಎಕ್ಸ್ ಪ್ಲಸ್ 30 ಎಕ್ಸ್ ಮೈನಸ್ 25 ಇಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಪ್ಲಸ್ 30 ಇಸ್ ಈಕ್ವಲ್ ಟು 0 ನಮಗೆ ಬೇಕಿಲ್ಲ, ಯಾಕಂದರೆ ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಅದರಿಂದ ನಾವು ಇದನ್ನು ತಗೊಳ್ಳಲ್ಲ. ಎಕ್ಸ್ ಮೈನಸ್ 25 ಇಸ್ ಈಕ್ವಲ್ ಟು 0 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 25 ಆಗುತ್ತೆ. ಒಂದ್ಸಲ ಎಕ್ಸ್ 25 ಆದರೆ, ಎಕ್ಸ್ ಅಂದರೆ ಅಗಲ ಅಂತ ಹೇಳಿದ್ದೀವಿ, ಎಕ್ಸ್ 25 ಆಯಿತು ಅಂದರೆ ಎಕ್ಸ್ ಪ್ಲಸ್ 5 ಉದ್ದ ಆಗಿದೆ. 25 ಪ್ಲಸ್ 5 30. ಅದರಿಂದ ಕೇಳಿರೋ ಪ್ರಶ್ನೆಗೆ ಸರಿಯಾದಂಥ ಉತ್ತರ 30 ಮೀಟರ್. ಪ್ರಶ್ನೆಯಲ್ಲಿ ಏನು ಕೇಳಿರ್ತಾರೆ ಅದಕ್ಕೆ ತಕ್ಕಂಥ ಉತ್ತರ ಕೊಡಬೇಕಾಗುತ್ತೆ. ಕೊಠಡಿಯ ಅಗಲ ಎಷ್ಟು ಅಂತ ಕೇಳಿದರೆ 25 ಅಂತ ಉತ್ತರ ಕೊಡಬೇಕು. ಕೊಠಡಿಯ ಉದ್ದ ಎಷ್ಟು ಅಂತ ಕೇಳಿದರೆ 30 ಅಂತ ಉತ್ತರವನ್ನು ಕೊಡಬೇಕು. ನಿಮಗೇನಾದರೂ ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ, ಈಗ ಉದ್ದ ಮತ್ತು ಅಗಲ ಎರಡೂ ಸಿಕ್ಕಿದೆ, 30 ಇಂಟು 25 ಮಾಡಿ, ನಿಮಗೆ ಉತ್ತರ 750 ಸಿಗುತ್ತೆ. ಇತ್ತೀಚೆಗೆ ಯಾವ ದೇಶದ ಭಾರತದೊಂದಿಗೆ ಐತಿಹಾಸಿಕ ಟೆಸ್ಟ್ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಡಿತ್ತು? ಭಾರತ ಮತ್ತು ಯಾವ ರಾಷ್ಟ್ರ ಐತಿಹಾಸಿಕ ಟೆಸ್ಟ್ ಪಂದ್ಯವನ್ನು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಡಿದ್ವು ಅಂತ ಪ್ರಶ್ನೆ. ಸರಿಯಾದಂಥ ಉತ್ತರ ಆಯ್ಕೆ 4 ಆಫ್ಘಾನಿಸ್ತಾನ. IPL ಬಗ್ಗೆ ಹಲವಾರು ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇದೆ, ಅದರಿಂದ IPL ಬಗ್ಗೆ ಹೆಚ್ಚು ನೀವು ತಿಳ್ಕೊಬೇಕಾಗತ್ತೆ. 2018ರ IPL ಟ್ರೋಫಿ ವಿಜೇತ ತಂಡ ಚೆನ್ನೈ ಸೂಪರ್ ಕಿಂಗ್ಸ್. 2018ರ IPLನ ಪ್ರಶಸ್ತಿ ವಿಜೇತ ತಂಡ ಚೆನ್ನೈ. ಈ ಮೊದಲು ಪ್ರಶಸ್ತಿಯನ್ನು ಗೆದ್ದಿದ್ರು. ಸೊ IPLನಲ್ಲಿ ಆಲ್ರೆಡಿ 2 ತಂಡಗಳು, ಒಂದು ಮುಂಬೈ ಇಂಡಿಯನ್ಸ್, ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್. ಇವರು ತಲಾ 3 ಬಾರಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಚೆನ್ನೈ 2018ರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. ಇನ್ನೂ 2 ಬಾರಿ ಯಾವಾಗ ಗೆದ್ದಿತ್ತು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬಹುದು. ಆಪ್ಷನ್ಗಳಲ್ಲಿ ಮುಂದೆ ಈ ರೀತಿಯಾಗಿ ಇದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 2010 ಮತ್ತು 2011. ಚೆನ್ನೈ ಸೂಪರ್ ಕಿಂಗ್ಸ್ 2010, 2011 ಮತ್ತು 2018 ಒಟ್ಟು 3 ಬಾರಿ IPL ಟ್ರೋಫಿಯನ್ನು ಗೆದ್ದಿದ್ದಾರೆ. 2018, 2010 ಮತ್ತು 2011. ಇವ್ರನ್ನ ಬಿಟ್ಟರೆ ಮುಂಬೈ ಇಂಡಿಯನ್ಸ್ 2015, 2013 ಮತ್ತು 2017. 13, 15, 17 ಈ 3 ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ತಂಡ IPL ಟ್ರೋಫಿಯನ್ನು 3 ಸಲ ಗೆದ್ದಿದ್ದಾರೆ. ಇದುವರೆಗೂ 11 IPL ಸೀಸನ್ಗಳಾಗಿದೆ. ಅದರಲ್ಲಿ ಚೆನ್ನೈ 3 ಮತ್ತು ಮುಂಬೈ 3 ಗೆದ್ದಿದೆ. ಇದನ್ನು ಹೊರತುಪಡಿಸಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ 2012 ಮತ್ತು 2014ರಲ್ಲಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಇವ್ರನ್ನ ಬಿಟ್ಟಂತೆ ರಾಜಸ್ಥಾನ ರಾಯಲ್ಸ್ 2008ರಲ್ಲಿ,
ಡೆಕ್ಕನ್ ಚಾರ್ಜರ್ಸ್ ಅಂತ 2009ರಲ್ಲಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ 2016ರಲ್ಲಿ ತಲಾ ಒಮ್ಮೊಮ್ಮೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇನ್ನು IPLನ 2018ರ ವಿಶೇಷ ಏನು ಅಂದರೆ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್. ಇದ್ರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. 2018ರ IPLನಲ್ಲಿ ಆರೆಂಜ್ ಕ್ಯಾಪ್ ಅತ್ಯುತ್ತಮ ಹೆಚ್ಚು ಟೂರ್ನಿಯಲ್ಲಿ ಹೆಚ್ಚು ರನ್ ಗಳಿಸಿದಂಥವ್ರಿಗೆ ಮತ್ತು ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟನ್ನು ಪಡೆದಂಥವ್ರಿಗೆ. ಮೊದಲನೇದಾಗಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥವ್ರು ಈ ಸೀಸನಲ್ಲಿ ಪರ್ಪಲ್ ಕ್ಯಾಪನ್ನು ಪಡ್ಕೊಂಡಂಥವ್ರು ಆಂಡ್ರ್ಯೂ ಟೈ. ಒಟ್ಟು 24 ವಿಕೆಟ್ಗಳನ್ನು ಇವರು ಪಡ್ಕೊಂಡಿದ್ದಾರೆ ಈ ಸೀಸನಲ್ಲಿ. ಇವರಿಗೆ ಪರ್ಪಲ್ ಕ್ಯಾಪ್ ಸಿಕ್ಕಿದೆ. ಸೊ ಎಕ್ಸಾಮ್ಸಲ್ಲಿ ಬಂದರೆ ನೀವು ಈ ಉತ್ತರವನ್ನು ನೀಡಬೇಕಾಗತ್ತೆ. ಇನ್ನು ಆರೆಂಜ್ ಕ್ಯಾಪ್ ಕೇನ್ ವಿಲಿಯಮ್ಸನ್, ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಅವ್ರಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕರು. ಒಟ್ಟು 735 ರನ್ಗಳನ್ನು ಇವರು ಈ ಸೀಸನಲ್ಲಿ ಗಳಿಸಿದ್ರು. ಇವರಿಗೆ ಆರೆಂಜ್ ಕ್ಯಾಪ್ ಈ ಸಲ ಸಿಕ್ಕಿದೆ. ಇದನ್ನ ಬಿಟ್ಟು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಒಂದು ಪುರಸ್ಕಾರ ಇದೆ, ಅದನ್ನು ಸುನಿಲ್ ನರೈನ್ ಅವ್ರಿಗೆ ಕೊಟ್ಟಿದ್ದಾರೆ. ಸುನಿಲ್ ನರೈನ್, ವೆಸ್ಟ್ ಇಂಡೀಸ್ನ ಲೆಗ್ ಸ್ಪಿನ್ನರ್ ಸುನಿಲ್ ನರೈನ್ ಅವ್ರಿಗೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್. ಮತ್ತು ಭಾರತದ ರಿಷಬ್ ಪಂತ್ ಅವ್ರಿಗೆ ಎಮರ್ಜಿಂಗ್ ಪ್ಲೇಯರ್ ಆಫ್ 2018 ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಸಾರ್ಕ್ ಒಕ್ಕೂಟಕ್ಕೆ 2007ರಲ್ಲಿ ಸೇರಿದಂಥ ರಾಷ್ಟ್ರ ಯಾವುದು? ಸಾರ್ಕ್ ಒಕ್ಕೂಟಕ್ಕೆ 2007ರಲ್ಲಿ ಸೇರಿದಂಥ ರಾಷ್ಟ್ರ. 4 ಆಯ್ಕೆಗಳು ನಿಮ್ಮ ಮುಂದೆ ಇದೆ: ಮಾಲ್ಡೀವ್ಸ್, ಭೂತಾನ್, ಆಫ್ಘಾನಿಸ್ತಾನ್, ನೇಪಾಳ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ವಿಡಿಯೋ ಪಾಸ್ ಮಾಡಿ ಉತ್ತರವನ್ನು ನೀವು ನೀಡ್ಬೋದು. 2007ರಲ್ಲಿ ಸಾರ್ಕ್ ರಾಷ್ಟ್ರಗಳ ಜೊತೆಗೆ ಸೇರ್ಪಡೆಯಾದಂಥ ರಾಷ್ಟ್ರ ಯಾವುದು? ಸರಿಯಾದಂಥ ಉತ್ತರ ಆಫ್ಘಾನಿಸ್ತಾನ್, ಆಯ್ಕೆ 3. ನೋಡಿ, ಸಾರ್ಕ್ ಅನ್ನೋದು ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, SAARC, ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಒಟ್ಟು 7 ರಾಷ್ಟ್ರಗಳು ಸೇರಿಕೊಂಡು ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಶಾಂತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ 1985 ಡಿಸೆಂಬರ್ 8ನೇ ತಾರೀಕು ಇದನ್ನು ಸ್ಥಾಪನೆ ಮಾಡಿದ್ರು. ನೇಪಾಳದ ಕಾಠ್ಮಂಡು, ಇದ್ರ ಬಗ್ಗೆನೂ ಹಲವಾರು ಸಲ ಪ್ರಶ್ನೆ ಬರ್ತಿದೆ. ಕೇಂದ್ರ ಕಚೇರಿಯಲ್ಲಿದೆ. ನೇಪಾಳದ ಕಾಠ್ಮಂಡುವಿನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಡಿಸೆಂಬರ್ 8 ಇದನ್ನ ಸ್ಥಾಪನೆಯ ದಿವಸ, ಸಾರ್ಕ್ನ ಸ್ಥಾಪನೆಯ ದಿವಸ ಅಂತ ಕೂಡ ಆಚರಣೆ ಮಾಡ್ತೀವಿ. 7 ರಾಷ್ಟ್ರಗಳು ಸೇರ್ಕೊಂಡು ಈ ಒಂದು ಸಾರ್ಕ್ ಒಕ್ಕೂಟವನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿ ವರ್ಷ ಒಂದೊಂದು ಕಡೆ ಸಮ್ಮೇಳನವನ್ನು ಮಾಡಲಾಗುತ್ತೆ. 2007ನೇ ಇಸ್ವಿಯಲ್ಲಿ ಈ ಒಂದು ಒಕ್ಕೂಟಕ್ಕೆ ಆಫ್ಘಾನಿಸ್ತಾನವನ್ನು ಸೇರಿಸಿಕೊಳ್ಳಲಾಗಿದೆ. ಸಾರ್ಕ್ ರಾಷ್ಟ್ರಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ ಆಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಇದುವರೆಗೂ ಸುಮಾರು 19 ಸಮ್ಮೇಳನಗಳು ನಡೆದಿವೆ. ಅದರಲ್ಲಿ 19ನೇ ಸಮ್ಮೇಳನವನ್ನು ರದ್ದು ಮಾಡಲಾಗಿತ್ತು. ಪಾಕಿಸ್ತಾನದ ಇಸ್ಲಾಮಾಬಾದಲ್ಲಿ ನಡಿಬೇಕಿದ್ದಂಥ ಸಮ್ಮೇಳನ ಇದು, ಅದನ್ನು ರದ್ದು ಮಾಡಿದ್ದಾರೆ. ನಿಮಗೆ ಕಾರಣಗಳು ಗೊತ್ತಿರ್ಬೋದು, ಕಳೆದ ವರ್ಷ ಇದನ್ನು ರದ್ದು ಮಾಡಿದರು. ಇನ್ನು 20ನೇ ಸಮ್ಮೇಳನ ಶ್ರೀಲಂಕಾದಲ್ಲಿ ಇದು ನಡೀತದೆ. ಈ ವರ್ಷ 20ನೇ ಸಮ್ಮೇಳನ ಶ್ರೀಲಂಕಾದಲ್ಲಿ ನಡೀತದೆ. ಮುಂದಿನ ಪ್ರಶ್ನೆ, ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? ಪೀರಿಯಾಡಿಕ್ ಟೇಬಲ್ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು RRB ಪರೀಕ್ಷೆಯಲ್ಲಿ ಬರ್ತಾ ಇದೆ. ಸೋಡಿಯಂ ಇದರ ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಎಷ್ಟು? 8, 11, 14, 19. ಸೊ ಸರಿಯಾದಂಥ ಉತ್ತರ 11. 8 ಆಕ್ಸಿಜನ್ ಆಮ್ಲಜನಕದ್ದು ಪರಮಾಣು ಸಂಖ್ಯೆ, 11 ಸೋಡಿಯಂ, 14 ಸಿಲಿಕಾನ್ ಮತ್ತು 19 ಪೊಟ್ಯಾಷಿಯಂ. ಸೊ 1ರಿಂದ 30 ತನಕ ಪರಮಾಣು ಸಂಖ್ಯೆಗಳನ್ನು ನೋಡ್ಕೊಳ್ಳೋದು ನೀವು ಅನುಕೂಲ ಮುಂದೆ ಬರೋ ಪರೀಕ್ಷೆ ದೃಷ್ಟಿಯಿಂದ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ದೀರ್ಘಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಪ್ರಸಿದ್ಧಿಗೆ ಪಾತ್ರರಾಗಿದ್ದಾರೆ? ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2 ಸಿಕ್ಕಿಂ. ಪವನ್ ಕುಮಾರ್ ಚಾಮ್ಲಿಂಗ್. ಜ್ಯೋತಿ ಬಸು ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಸುಮಾರು 23 ವರ್ಷ ಮತ್ತೆ ಸಮಥಿಂಗ್ ದಿನಗಳ ಕಾಲ ಅವರು ಕೆಲಸವನ್ನು ಮಾಡಿದ್ರು. ಇವರ ಹೆಸರಲ್ಲಿ ಒಂದು ರೆಕಾರ್ಡ್ ಇತ್ತು. ಆ ಒಂದು ರೆಕಾರ್ಡನ್ನು ಈಗ
ಸಿಕ್ಕಿಂನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಬ್ರೇಕ್ ಮಾಡಿದ್ದಾರೆ. ಸುಮಾರು 24 ವರ್ಷಗಳ ಕಾಲ ಇವರು 1994ರಿಂದ ಅನ್ಸುತ್ತೆ 94ರಿಂದ 24 ವರ್ಷಗಳ ಕಾಲ ಆಡಳಿತವನ್ನು ಮಾಡಿಕೊಂಡು ಒಂದು ಭಾರತದ ರಾಜ್ಯವೊಂದರ ದೀರ್ಘಕಾಲಿಕ ಮುಖ್ಯಮಂತ್ರಿಯನ್ನು ಇದಕ್ಕೆ ಪಾತ್ರರಾಗಿದ್ದಾರೆ. ನನ್ನ ಕರೆಂಟ್ ಅಫೇರ್ ವಿಡಿಯೋಗಳನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೆ. ನನ್ನ ಕರೆಂಟ್ ಅಫೇರ್ ವಿಡಿಯೋಗಳನ್ನ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡ್ತೀರಿ. ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಇದರ ಅನಾಲಿಸಿಸ್ ಸಿಗ್ತಾ ಇರುತ್ತೆ. ಸೊ ಇನ್ನುಳಿದಂತೆ ಪಶ್ಚಿಮ ಬಂಗಾಳದ ಪ್ರಸ್ತುತ ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿ, ನಿಮಗೆ ಗೊತ್ತಿರ್ಬೋದು. ಗುಜರಾತ್ನ ಪ್ರಸ್ತುತ ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ ಅವರು. ಮತ್ತೆ ಮೇಘಾಲಯದ ಪ್ರಸ್ತುತ ಮುಖ್ಯಮಂತ್ರಿಗಳು ಕೊರ್ನಾಡ್ ಸಂಗ್ಮಾ. ಮೇಘಾಲಯದ ಬಗ್ಗೆ ಹಲವಾರು ಸಲ ಪ್ರಶ್ನೆ ಬರ್ತಾ ಇರ್ತದೆ, ಅದರಿಂದ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇನ್ನು ಸಿಕ್ಕಿಂ ಪವನ್ ಕುಮಾರ್ ಚಾಮ್ಲಿಂಗ್ ಅವರೇ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ರಾಜ್ಯವೊಂದರ ದೀರ್ಘಕಾಲಿಕ ಮುಖ್ಯಮಂತ್ರಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ. ಆಯ್ಕೆ 1 ಉತ್ತರ ಕನ್ನಡ. ಭಾರತವು ಕೆಳಗಿನ ಯಾವ ರಾಷ್ಟ್ರಗಳ ಜೊತೆ ಭೂ ಮತ್ತು ಜಲಗಡಿ ಎರಡನ್ನೂ ಹೊಂದಿದೆ? ಭಾರತ ಭೂಗಡಿಯನ್ನ ಮತ್ತು ಜಲಗಡಿಯನ್ನ ಹಂಚಿಕೊಂಡಿರೋದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ನನ್ನ GK ಪಾಯಿಂಟ್ ಸೀರೀಸ್ನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೆ ಯಾವ್ಯಾವ ರಾಷ್ಟ್ರಗಳ ಜೊತೆ ಭೂಗಡಿಯನ್ನ ಭಾರತ ಹಂಚ್ಕೊಂಡಿದೆ, ಯಾವ ರಾಷ್ಟ್ರಗಳ ಜೊತೆ ಜಲಗಡಿಯನ್ನ ಭಾರತ ಹಂಚ್ಕೊಂಡಿದೆ ಅಂತ. ನೀವೇನಾದ್ರೂ ಆ ವಿಡಿಯೋವನ್ನು ನೋಡಬೇಕು ಅಂದರೆ ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋವನ್ನು ನೋಡ್ಬೋದು. ಸೊ ಪಾಕಿಸ್ತಾನ, ಭೂತಾನ್, ಚೀನಾ ಮತ್ತು ನೇಪಾಳ ಇವಿಷ್ಟು 4 ಆಯ್ಕೆಗಳು ನಿಮಗೆ. ಅವ್ರು ಕೇಳಿರೋದು ಭೂ ಮತ್ತು ಜಲ ಎರಡೂ ಗಡಿಗಳನ್ನು ಹಂಚ್ಕೊಂಡಿದೆ ಅಂತ. ಸರಿಯಾದಂಥ ಉತ್ತರ ಇದಕ್ಕೆ ಪಾಕಿಸ್ತಾನ. ಒಟ್ಟು 3 ರಾಷ್ಟ್ರಗಳ ಜೊತೆ ಭಾರತ ಭೂ ಮತ್ತು ಜಲ ಎರಡೂ ಗಡಿಗಳನ್ನು ಹಂಚ್ಕೊಂಡಿದೆ. ಒಂದು ಪಾಕಿಸ್ತಾನ, ಮತ್ತೊಂದು ಬಾಂಗ್ಲಾದೇಶ, ಮತ್ತೊಂದು ಮಯನ್ಮಾರ್. ಸೊ ಒಂದು ರಾಷ್ಟ್ರ ಭೂಗಡಿಯನ್ನು ಹಂಚ್ಕೊಳ್ಳೋದು ಬೇರೆ, ಜಲಗಡಿಯನ್ನು ಹಂಚ್ಕೊಳ್ಳೋದು ಬೇರೆ. ಬಟ್ ಭಾರತದ ಈ 3 ರಾಷ್ಟ್ರಗಳ ಜೊತೆಗಿನ ಸಂಬಂಧ ಭೂ ಮತ್ತು ಜಲಗಡಿ ಎರಡೂ ಜೊತೆನೂ ಇದೆ. ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಈ 3 ರಾಷ್ಟ್ರಗಳ ಜೊತೆ ಭಾರತ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹಂಚ್ಕೊಂಡಿದೆ. ಇದನ್ನ ನೆನ್ಪಿಟ್ಕೊಳ್ಳಿ, ಪ್ರಶ್ನೆಗಳು ಇದ್ರ ಮೇಲೆ ಬರ್ತಿರುತ್ತೆ. ಇನ್ನು ಭೂಗಡಿಯನ್ನ ಹಂಚ್ಕೊಂಡಿರೋದು ಯಾವ್ಯಾವ ರಾಷ್ಟ್ರಗಳ ಜೊತೆ ಹಂಚ್ಕೊಂಡಿದೆ ಅಂತ ನಾವು ನೋಡಿದರೆ ಸುಮಾರು 15,200 ಕಿಲೋಮೀಟರ್ ಭೂಗಡಿಯನ್ನ ಭಾರತ ಹಂಚ್ಕೊಂಡಿದೆ. ಓವರ್ ಆಲ್ ಭಾರತ ಅತಿ ಹೆಚ್ಚು ಭೂಗಡಿಯನ್ನು ಹಂಚ್ಕೊಂಡಿರುವಂಥ ದೇಶ ಅಂದರೆ ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾದೇಶ ಒಟ್ಟು 4,096 ಕಿಲೋಮೀಟರ್ ಭೂಗಡಿಯನ್ನು ಹಂಚ್ಕೊಂಡಿದ್ದಾವೆ. ಅದರ ನಂತರ ಚೀನಾ, ಆಮೇಲೆ ಪಾಕಿಸ್ತಾನ್, ನೇಪಾಳ್, ಮಯನ್ಮಾರ್, ಭೂತಾನ್ ಮತ್ತು ಆಫ್ಘಾನಿಸ್ತಾನ್. ಈ ರೀತಿಯಾಗಿ ಒಟ್ಟು 7 ರಾಷ್ಟ್ರಗಳ ಜೊತೆ ಭಾರತ ಭೂಗಡಿಯನ್ನು ಹಂಚ್ಕೊಂಡಿದೆ. ಇನ್ನು ಜಲಗಡಿ ವಿಚಾರಕ್ಕೆ ನಾವು ಬರೋದಾದ್ರೆ ಪಾಕಿಸ್ತಾನ್, ಆಫ್ಘಾನಿಸ್ತಾನ್, ಚೀನಾ, ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ್, ಇಂಡೋನೇಷ್ಯಾ, ಮಾಲ್ಡೀವ್ಸ್, ನೇಪಾಳ್, ಶ್ರೀಲಂಕಾ, ಥೈಲ್ಯಾಂಡ್ ಇಷ್ಟು ರಾಷ್ಟ್ರಗಳ ಜೊತೆ ಜಲಗಡಿಯನ್ನು ಹೊಂದಿದೆ. ಭಾರತ ಪಾಕಿಸ್ತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್ ಈ 3 ರಾಷ್ಟ್ರಗಳ ಜೊತೆ ಭೂ ಮತ್ತು ಗಡಿ ಎರಡೂ ಕೂಡ ಹಂಚಿಕೊಂಡಿದೆ. ರಷ್ಯಾ ಮತ್ತು ಫಿನ್ಲ್ಯಾಂಡ್ ನಡುವಿನ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಏನೆಂದು ಕರೆಯುತ್ತಾರೆ? ರಷ್ಯಾ ಮತ್ತು ಫಿನ್ಲ್ಯಾಂಡ್ ನಡುವಿನ ಅಂತಾರಾಷ್ಟ್ರೀಯ ಗಡಿರೇಖೆ. ಸೊ 4 ಆಪ್ಷನ್ ಇದೆ, ವಿಡಿಯೋ ಪಾಸ್ ಮಾಡಿ ನೀವು ಉತ್ತರವನ್ನು ಕೊಡ್ಬೋದು. ಸರಿಯಾದಂಥ ಉತ್ತರ ಆಯ್ಕೆ 3 ವಲ್ಲಿಮ್ಮ ರೇಖೆ ಅಂತ ಕರೀತಾರೆ. ರಷ್ಯಾ ಮತ್ತು ಫಿನ್ಲ್ಯಾಂಡ್ ನಡುವಿನ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ವಲ್ಲಿಮ್ಮ ಗಡಿರೇಖೆ ಅಂತ ಕರೀತಾರೆ. ಇದನ್ನು ಹೊರತುಪಡಿಸಿ ಹಿಡನ್ಬರ್ಗ್ ಜರ್ಮನಿ ಮತ್ತು ಪೋಲ್ಯಾಂಡ್, KS ಪರೀಕ್ಷೆಗಳಲ್ಲಿ ಬಂದಿದ್ದಂಥ ಪ್ರಶ್ನೆ ಇದು. ಜರ್ಮನಿ ಮತ್ತು ಪೋಲ್ಯಾಂಡ್ ನಡುವಿನ ಗಡಿರೇಖೆ ಹಿಡನ್ಬರ್ಗ್ ಗಡಿರೇಖೆ. ಇನ್ನು ಮ್ಯಾಗ್ನೆಟ್ ರೇಖೆ ಅಂತ ಫ್ರಾನ್ಸ್ ಮತ್ತು ಜರ್ಮನಿ ನಡುವಿನ ಗಡಿರೇಖೆ ಮ್ಯಾಗ್ನೆಟ್. ಕೊನೆಯದಾಗಿ ಮೆಡಿಸನ್. ಈ ಪ್ರಶ್ನೆ ಹಲವಾರು ಸಲ ಬಂದಿದೆ. ಮೆಡಿಸನ್ ಕೆನಡಾ ಮತ್ತು USA ಈ 2 ರಾಷ್ಟ್ರಗಳ ನಡುವೆ ಹಂಚಿಕೊಂಡಿರತಕ್ಕಂಥ ಗಡಿರೇಖೆ ಮೆಡಿಸನ್. ಭಾರತದ ಪೂರ್ವದ ತುತ್ತ ತುದಿಯ ಭಾಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಭಾರತದ ಪೂರ್ವದ ತುತ್ತ ತುದಿಯ ಭಾಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? 4 ಆಪ್ಷನ್ ನಿಮ್ಮ ಮುಂದೆ ಇದೆ, ನೀವು ಆಪ್ಷನ್ಗಳನ್ನ ನೋಡ್ಕೋಬಹುದು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶ. ಆ ಒಂದು ಸ್ಥಳವನ್ನ ಕಿಬಿತು ಅಂತ ಕರೀತಾರೆ. ಭಾರತದ ಪೂರ್ವದ ತುತ್ತ ತುದಿ ಕಿಬಿತು ಅನ್ನೋ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅಂದ್ರೆ ರಾಜ್ಯ ಅಂತ ಬಂದ್ರೆ ಅರುಣಾಚಲ ಪ್ರದೇಶ, ಸ್ಥಳ ಅಂತ ಬಂದ್ರೆ ಕಿಬಿತು ಅಂತ ಕರಿತೀವಿ.
ಇನ್ನು ಭಾರತದ ದಕ್ಷಿಣ ತುತ್ತ ತುದಿ ನಿಮ್ಗೆ ಗೊತ್ತಿರ್ಬೋದು, ಇಂದಿರಾ ಪಾಯಿಂಟ್ ಅಂಡಮಾನ್ ನಿಕೋಬಾರ್ ಅಲ್ಲಿ ಬರುತ್ತೆ. ಉತ್ತರದ ತುತ್ತ ಇಂದಿರಾ ಕೋಲ್ ಅಂತ ಕರಿತೀವಿ, ಇಂದಿರಾ ಕೋಲ್. ನಾನೊಂದು ಮ್ಯಾಪ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತೇನೆ. ಇಲ್ಲಿ ಇಂದಿರಾ ಕೋಲ್, ಇಲ್ಲಿ ಇಂದಿರಾ ಪಾಯಿಂಟ್, ಇನ್ನು ಪೂರ್ವದಲ್ಲಿ ಕಿಬಿತು ಅರುಣಾಚಲ ಪ್ರದೇಶದಲ್ಲಿ ಬರತಕ್ಕಂಥದ್ದು. ಇನ್ನು ಪಶ್ಚಿಮದಲ್ಲಿ ಗುಜರಾತ್ ಅಲ್ಲಿ ಬರುತ್ತೆ ಗುವಾರ್ ಮೋಟಿ. ಗುವಾರ್ ಮೋಟಿ ಅಂತ ಒಂದು ಸ್ಥಳ ಬರುತ್ತೆ, ಇದು ಡೆಡ್ ಎಂಡ್ ತುತ್ತ ತುದಿ, ಗುಜರಾತ್ ಅಲ್ಲಿ ಬರ್ತಿದ್ದು. ಇದು ಗುಜರಾತ್, ಇದು ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಇಂದಿರಾ ಕೋಲ್ ಪೂರ್ವ ಉತ್ತರದಲ್ಲಿ, ಮತ್ತು ಇಲ್ಲಿ ಅರುಣಾಚಲ ಪ್ರದೇಶ. ಇವು ಭಾರತದ 4 ತುತ್ತ ತುದಿಗಳು. ಸುಂದರ್ಬನ್ ಯಾವ ರಾಜ್ಯದಲ್ಲಿದೆ? ಕೇರಳ, ತಮಿಳುನಾಡು, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ. ಪ್ರಶ್ನೆಗೆ ಉತ್ತರವನ್ನ ನೀವು ವಿಡಿಯೋ ಪಾಸ್ ಮಾಡಿ ನೀಡ್ಬೋದು. ಸುಂದರ್ಬನ್ ಒಂದು ಜೈವಿಕ ಸಂರಕ್ಷಣಾ ತಾಣ. ಯುನೆಸ್ಕೋ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಗೆ ಏನು ಸೇರಿಸುತ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಸುಂದರ್ಬನ್ ಅನ್ನ ಜೈವಿಕ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಲಾಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸೊ ಸರಿಯಾದಂಥ ಉತ್ತರ ಇದಕ್ಕೆ ಪಶ್ಚಿಮ ಬಂಗಾಳ. ಇನ್ನು ಹಲವಾರು ಇದೇ ರೀತಿಯಾಗಿ ಯುನೆಸ್ಕೋ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕು ಅಂದರೆ, ನೀಲಗಿರಿ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ನೀಲಗಿರಿಯನ್ನು 2000 ಇಸ್ವಿಯಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಿದ್ವಿ. ಇನ್ನು ಸುಂದರ್ಬನ್ ಪಶ್ಚಿಮ ಬಂಗಾಳ 2001. ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಮತ್ತೊಂದು ನಂದಾದೇವಿ ಅಂತ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ, ಉತ್ತರಾಖಂಡ ಅಥವಾ ಉತ್ತರಾಂಚಲ. 2004ರಲ್ಲಿ ಅದನ್ನು ಕೂಡ ಸೇರಿಸಲಾಗಿದೆ. ಅದನ್ನು ಬಿಟ್ಟರೆ ಎಕ್ಸಾಮಲ್ಲಿ ಮತ್ತೊಂದ್ಸಲ ಕೇಳಿದ್ದಾರೆ, ನೋಕ್ರೆಕ್ ತಾಣ ಮೇಘಾಲಯದಲ್ಲಿ ಕಂಡುಬರೋದು. ಇದನ್ನು ಕೂಡ 2009ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ಇತ್ತೀಚಿನ ರೀಸೆಂಟ್ ಹೇಳಬೇಕು ಅಂದರೆ ಅಗಸ್ತಮಲೈ ಅಂತ, ಅಗಸ್ತಮಲೈ ಕೇರಳ ಮತ್ತು ತಮಿಳುನಾಡು, ಅಗಸ್ತಮಲೈ 2016ರಲ್ಲಿ ಯುನೆಸ್ಕೋ ಪಟ್ಟಿಗೆ ಇದನ್ನು ಕೂಡ ಸೇರಿಸಲಾಗಿದೆ. ಇಷ್ಟು ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಮಿಜೋರಾಂ, ಅಸ್ಸಾಂ, ಸಿಕ್ಕಿಂ, ತೆಲಂಗಾಣ. ಸೊ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಪ್ರಶ್ನೆ ಬರ್ತಾ ಇರುತ್ತೆ. ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಸರಿಯಾದಂಥ ಉತ್ತರ ಅಸ್ಸಾಂ. ಮಾನಸ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆಯಾಗಿದ್ದು 1990ರಲ್ಲಿ. ಇದು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ, ಏಕೆಂದರೆ ಇದರಲ್ಲಿ ಕಾಡೆಮ್ಮೆ, ವಿಶೇಷವಾದಂಥ ಕಾಡೆಮ್ಮೆ ಮತ್ತು ರೈನು ಅನ್ನೋ ವಿಶೇಷ ತಳಿಯ ಪ್ರಾಣಿಗಳು ಕಂಡುಬರ್ತವೆ. ಕಾಡೆಮ್ಮೆ ಮತ್ತು ರೈನು ಅನ್ನೋ ಪ್ರಾಣಿ ಇದರಲ್ಲಿ ಕಂಡುಬರ್ತವೆ. ಇದನ್ನು ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಸಲಾಗಿದೆ. 1990ರಲ್ಲಿ ಇದು ಸ್ಥಾಪನೆ ಮಾಡಲಾಗಿತ್ತು. ಮಿಜೋರಾಂ ಬಗ್ಗೆ, ಇನ್ನು ಅಸ್ಸಾಂ ಬಗ್ಗೆ ನಾವು ಈ ಥರ ಹೇಳಬೇಕು ಅಂದರೆ ಕಾಜಿಗಂಗಾ, ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ 1974. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆನ ಕೇಳ್ತಿರ್ತಾರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಳೋದು ಒಳ್ಳೆಯದು. ಈ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಏನಪ್ಪ ಫೇಮಸ್ ಅಂದರೆ, ಈ ಒಂದು ಕೊಂಬಿನ ಗೆಂಡಮೃಗ, ಏಕಕೊಂಬಿನ ಗೆಂಡಮೃಗ ಕಂಡುಬರುತ್ತೆ ಅದರಲ್ಲಿ. ಇನ್ನು ರೈನೋ, ಬಾರ್ಸಿಂಗ್ ಮತ್ತು ಗಾಗ್ಡೀರ್ ಅನ್ನೋ ಪ್ರಾಣಿಗಳು ಕೂಡ ಇಲ್ಲಿ ಕಂಡುಬರ್ತವೆ ಅಸ್ಸಾಮಲ್ಲಿ. ಒಂದು ಕಾಜಿರಂಗ, ಮತ್ತೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಮಲ್ಲಿ ಕಂಡುಬರುತ್ತೆ. ತೆಲಂಗಾಣದ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಭಾಳಷ್ಟು ಫೇಮಸ್ ಇಲ್ಲದೆ ಇದ್ರೂ ಅಲ್ಲೂ ಕೂಡ ಕೆಲವೊಂದಿಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ. ಕಸು ಬ್ರಹ್ಮಾನಂದ ರೆಡ್ಡಿ ಉದ್ಯಾನವನ, ಮಹಾವೀರ್ ಹರಿನ ವನಸ್ಥಾಲಿ ಉದ್ಯಾನವನ ಮತ್ತು ಮೃಗವಾಣಿ ಉದ್ಯಾನವನ ಅಂತ ಅಲ್ಲಿ ಕಂಡುಬರುತ್ತೆ. ಸಿಕ್ಕಿಮಲ್ಲಿ ಭಾಳಷ್ಟು ಉದ್ಯಾನವನಗಳು, ಅದರಲ್ಲಿ ಕಾಂಚನಜುಂಗ ಅನ್ನೋ ರಾಷ್ಟ್ರೀಯ ಉದ್ಯಾನವನ 1977ರಲ್ಲಿ ಸ್ಥಾಪನೆಯಾಗಿದ್ದು ಜೈವಿಕ ಸಂರಕ್ಷಣಾ ತಾಣ ಅಂತ ಇದನ್ನು ಘೋಷಣೆ ಮಾಡಲಾಗಿದೆ. ಸಿಕ್ಕಿಮಲ್ಲಿ ಇದು ಕೂಡ ಕಂಡುಬರುತ್ತೆ. ಇನ್ನು ಮಿಜೋರಾಂ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಮಿಜೋರಾಮಲ್ಲೂ ಕೂಡ ಮುರಲಿನ್ ಅನ್ನೋ ಒಂದು ರಾಷ್ಟ್ರೀಯ ಉದ್ಯಾನವನ 1991ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮತ್ತು ಪಾವನ್ ಗುಪ್ಪಿ ಬ್ಲೂ ಮೌಂಟೇನ್ ರಾಷ್ಟ್ರೀಯ ಉದ್ಯಾನವನ ಕೂಡ ಮಿಜೋರಾಮಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ?
ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ, ಬೆಂಗಳೂರು, ಮೈಸೂರು, ದೆಹಲಿ, ಮುಂಬೈ. ಸರಿಯಾದಂಥ ಉತ್ತರ ಮೈಸೂರು. CFTRI ಅಂತ ನೀವು ಕೇಳಿರ್ತೀರಾ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಕನ್ಫ್ಯೂಸ್ ಆಗ್ಬೋದು. ಸೆಂಟ್ರಲ್ ಫುಡ್ ಆ್ಯಂಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರ ಕಚೇರಿ ಮೈಸೂರಲ್ಲಿರೋದು. 1950 ಅಕ್ಟೋಬರ್ 21ನೇ ತಾರೀಕು ಇದು ಸ್ಥಾಪನೆಯಾಗಿದ್ದು. ಸಂಪನ್ಮೂಲ ಕೇಂದ್ರಗಳು ಹೈದರಾಬಾದ್, ಲಕ್ನೋ ಮತ್ತು ಮುಂಬೈ. ಉದ್ದೇಶ ಏನು? ಮುಖ್ಯವಾದಂಥ ಉದ್ದೇಶ ಆಹಾರದ ಸುರಕ್ಷತೆ, ಆಹಾರದ ಉತ್ಪನ್ನಗಳ ಹೊಸ ಮೂಲವನ್ನು ಕಂಡುಹಿಡಿಯೋದು, ಆಹಾರದ ಉತ್ಪನ್ನಗಳ ಕೈಗಾರಿಕೆಗಳಲ್ಲಿ ಆಧುನೀಕರಣವನ್ನು ಮಾಡೋದು, ವೆಚ್ಚವನ್ನು ನಿಯಂತ್ರಣ ಮಾಡೋದು, ಆಹಾರವನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಮತ್ತೆ ಆಹಾರ ಸಂಸ್ಕರಣೆ ಬಗ್ಗೆ ತಾಂತ್ರಿಕ ಸಲಹೆಯನ್ನು ನೀಡ್ತಕ್ಕಂಥದ್ದು ಕೂಡ ಇದರ ಕೆಲಸವಾಗಿರ್ತದೆ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? 83ನೇ ಸಮ್ಮೇಳನದ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಮೈಸೂರಲ್ಲಿ ನಡೆದಿತ್ತು ಕಳೆದ ವರ್ಷ 2017ರಲ್ಲಿ. ಸೊ 84ನೇ ಸಮ್ಮೇಳನ ಧಾರವಾಡದಲ್ಲಿ ನಡೀತಿದೆ. ನಿಮಗಿಲ್ಲಿ ಆರ್ಡರ್ ಆಗಿದೆ. ಇದು 84, ಇದು 83, ರಾಯಚೂರಲ್ಲಿ 82 ಮತ್ತು ಶ್ರವಣಬೆಳಗೊಳದಲ್ಲಿ 81. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಬಂದಾಗ ಅಲ್ಲಿಯ ಅಧ್ಯಕ್ಷರ ಬಗ್ಗೆ ಕೇಳ್ತಾರೆ. ಡಾಕ್ಟರ್ ಮನು ಬಾಳಿಗಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಕನ್ನಡ ಸಾಹಿತ್ಯ ಪರಿಷತ್ತೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ಇದಾಗಿದೆ. ಡಾಕ್ಟರ್ ಮನು ಬಾಳಿಗಾರ್ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಮೊಟ್ಟ ಮೊದಲ ಅಧ್ಯಕ್ಷರು HV ನಂಜುಂಡಯ್ಯ ಅವರು. ಇವ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಿರ್ತವೆ. HV ನಂಜುಂಡಯ್ಯ. ಸೊ ನಾವಿಲ್ಲಿ ಹೇಳ್ಕೊಬರ್ಬೇಕು ಅಂದರೆ 2018 ಮುಂದಿನ ವರ್ಷ ಅಂದರೆ ಈ ವರ್ಷ 2018ರ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೀತದೆ. 2017ರದು 83ನೇದು ಮೈಸೂರಲ್ಲಿ ನಡೆದಿತ್ತು. ಮೈಸೂರಲ್ಲಿ ನಡೆದಂಥ ಸಮ್ಮೇಳನದ ಅಧ್ಯಕ್ಷರು ಚಂಪಾ ಆಗಿದ್ರು. ಚಂದ್ರಶೇಖರ್ ಪಾಟೀಲ್ ಅವರು ಈ ಒಂದು ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ರಾಯಚೂರಲ್ಲಿ 82ನೇ ಸಮ್ಮೇಳನ ನಡೆದಿತ್ತು 2016ರಲ್ಲಿ. ಆ ಒಂದು ಸಮ್ಮೇಳನವನ್ನು ಬರಗೂರು ರಾಮಚಂದ್ರಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇನ್ನು 81ನೇ ಸಮ್ಮೇಳನ ಶ್ರವಣಬೆಳಗೊಳದಲ್ಲಿ ನಡೆದಿತ್ತು 2015ರಲ್ಲಿ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಯಾಕೆಂದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ, KPSC ಪರೀಕ್ಷೆಗಳಲ್ಲಿ ಮತ್ತು ಇನ್ನುಳಿದಂಥ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ. 2014ರಿಂದನೂ ಕೂಡ ಕೇಳಲಾಗ್ತಾ ಇದೆ. ಅದರಿಂದ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟೆ. 2014ರಲ್ಲಿ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಡಗಲ್ಲಿ ನಡೆದಿತ್ತು. ಕೊಡಗಲ್ಲಿ ನಾಡೋಜ ನ್ಯಾಯಮೂರ್ತಿ ಡಿಸೋಜ ಅವ್ರನ್ನ ಅಲ್ಲಿಗೆ ಅಧ್ಯಕ್ಷರಾಗಿ ಕರೆಸಲಾಗಿತ್ತು. ಇಷ್ಟು ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್. XY = 18, X² + Y² = 45. ಆದರೆ X + Yನ ಬೆಲೆ ಏನು? ಈ ರೀತಿಯಾದಂಥ ಸಿಂಪ್ಲಿಫಿಕೇಶನ್ ಪ್ರಶ್ನೆಗಳು ಕೂಡ ನಿಮಗೆ RRB ಗ್ರೂಪ್ ಡಿ ಪರೀಕ್ಷೆಯಲ್ಲಿ ಬರ್ಬೋದು. ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ ಮತ್ತು ಆ ಸಂಖ್ಯೆಗಳ ವರ್ಗಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ನಿಮಗೆ A+B² ಫಾರ್ಮುಲಾ ಗೊತ್ತಿರ್ಬೋದು. ಅದೇ ರೀತಿ X + Y² ಅಂದರೆ X² + Y² + 2XY. ನಮ್ಗೆ ಇದು ಗೊತ್ತಿದೆ, XY, X² + Y² ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರವನ್ನು ನಾವು ಕಂಡು ಹಿಡ್ಕೋಬೋದು. X² + Y² ಅಂದರೆ 45, 2 × 18, 18 36 ಆಗುತ್ತೆ. ಸೊ 48 + 36 81 ಆಗುತ್ತೆ. X + Y √81 ಆಗುತ್ತೆ, 9 ಆಗುತ್ತೆ. X + Y 9 ಆದರೆ ಉತ್ತರ ಅಷ್ಟೇ ಅವ್ರು ಕೇಳಿರೋದು, ಅವರೇನು ಇಂಡಿವಿಜುವಲ್ ಸಂಖ್ಯೆಗಳನ್ನ ಕೇಳಿಲ್ಲ. ಹಾಗಾಗಿ ಉತ್ತರ X + Y = ಆಯ್ಕೆ 1 9. ಅದಕ್ಕೆ ರಿಲೇಟೆಡ್ ಆಗಿ ಮತ್ತೊಂದು ಪ್ರಶ್ನೆ, ನೀವು ಮುಂದಿನ ಪ್ರಶ್ನೆ 39ರಲ್ಲಿ ನೀವು ನೋಡ್ಬೋದು. ಎರಡು ಸಂಖ್ಯೆಗಳ ಮೊತ್ತ 17 ಮತ್ತು ಅವುಗಳ ವರ್ಗಗಳ ಮೊತ್ತ 145 ಮಿಸ್ ಆಗಿದೆ ಇಲ್ಲಿ. ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು? ಉದಾಹರಣೆಗೆ ಎರಡು ಸಂಖ್ಯೆಗಳ ಮೊತ್ತ, ಆ ಎರಡು ಸಂಖ್ಯೆಗಳನ್ನು A ಮತ್ತು B ಅನ್ಕೊಳ್ಳೋಣ. ಎರಡು ಸಂಖ್ಯೆಗಳ ಮೊತ್ತ ಅಂದರೆ A + B 17. ಅವುಗಳ ವರ್ಗಗಳ ಮೊತ್ತ ಅಂದರೆ A² + B² 145. ಆ ಸಂಖ್ಯೆಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇದಾಗಿ ನೀವು ಎಲಿಮಿನೇಟ್ ಮಾಡೋ ಪ್ರೋಸೆಸ್ಸನ್ನು ನೋಡಬೇಕು. ಕೆಲವೊಂದು ಸಲ ಈ ಒಂದು ಪ್ರೋಸೆಸ್ಗಳು ಯೂಸ್ ಆಗುತ್ತೆ. ಎರಡು ಅಂಕೆಗಳನ್ನ ಕೂಡಿ ನೋಡಿ, ಎಲ್ಲ 17 ಬರುತ್ತಾ? 10 + 7 17, 9 + 8 17, 11 + 6 17,
12 + 5 17. ಸೊ ನೀವು ಮಾಡಲೇಬೇಕಾಗುತ್ತೆ ಈ ಥರ ಪರಿಸ್ಥಿತಿಯಲ್ಲಿ. ಕೆಲವೊಂದು ಸಲ ಮಿಸ್ ಮ್ಯಾಚ್ ಇರುತ್ತೆ, ಆವಾಗ ನೀವು ಜಸ್ಟ್ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ಟಿಕ್ ಮಾಡಿಬಿಡ್ಬೋದು. ಸೊ ನಾವಿಲ್ಲಿ 2 ಅಂಕೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ, ವರ್ಗಗಳ ಇದನ್ನು ಕೊಟ್ಟಿದ್ದಾರೆ, ಆ ಸಂಖ್ಯೆಗಳು ಯಾವುದು ಅಂತ ಪ್ರಶ್ನೆನ ಕೇಳಿದ್ದಾರೆ. ಇಲ್ಲೂ ಕೂಡ ನೀವು ಸೇಮ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ. a + b² a² + b² + 2ab. ಇದರಲ್ಲಿ ನಿಮಗೆ ಎ ಬಿ ಏನು ಅಂತ ಗೊತ್ತಿಲ್ಲ, ಮೊದಲನೇದಾಗಿ ಇದನ್ನು ಕಂಡುಹಿಡ್ಕೋಬೇಕು. a + b ಏನು ಅಂತ ಗೊತ್ತು, 2 ಸಂಖ್ಯೆಗಳ ಮೊತ್ತ 17. ಸೊ 17² ಆಯಿತು. a² + b² ಅವುಗಳ ವರ್ಗಗಳ ಮೊತ್ತ 145, ಇದು ಕೂಡ ಗೊತ್ತು. ನಿಮಗೆ ಇದು ಗೊತ್ತಿಲ್ಲ 2ab, ಇದನ್ನು ಹಾಗೆ ಬಿಡಿ. 17² ಅಂದರೆ 289. ಈ 145ನ ಈ ಕಡೆ ಕಳಿಸಿದ್ರೆ -145 = 2ab. 289ರಲ್ಲಿ 145ನ ನೀವು ಕಳೆದ್ರೆ 9 5 ಹೋದರೆ 4, 8 4 ಹೋದರೆ 4, 2 1 1, 144 2ab. ಎರಡನ್ನ ನೀವು ಡಿವೈಡ್ ಮಾಡಿಕೊಂಡ್ರೆ ab = 144/2 72 ಆಗುತ್ತೆ. ನಿಮಗೆ ab 72 ಅಂತ ಸಿಕ್ಕಿದೆ. ನೀವು ಇದನ್ನ ಸರ್ಚ್ ಮಾಡಿದ್ರಿ ಮೊದಲನೇದಲ್ಲಿ, ab = 72 ಅಂತ ನಿಮ್ಗೆ ಉತ್ತರ ಸಿಕ್ಕಿದೆ. ಈಗ ನೀವು a - b² ಅನ್ನು ಮಾಡಿ. a² + b² - 2ab. ab 72 ಅಂತ ನಿಮಗೆ ಗೊತ್ತು. ಇವಾಗ a² + b² 145 ಅಂತ ಗೊತ್ತು. a - b ನಿಮಗೆ ಗೊತ್ತಿಲ್ಲ. ಸೊ 2 × 72, 145 - 144, ಯಾಕಂದರೆ 72 × 2 144 ಒಂದಾಗುತ್ತೆ. a - b² ಒಂದಾದರೆ a - b ಕೂಡ ಒಂದಾಗುತ್ತೆ. a - b 1 ಅಂತ ಸಿಕ್ತು. a + b ನಮಗೆ 17 ಅಂತ ಗೊತ್ತು. ಇವೆರಡರಿಂದ ನಾವು ಸಿಂಪ್ಲಿಫೈ ಮಾಡಿದ್ರೆ ನಾವು a ಮತ್ತು b ನ ಕಂಡುಹಿಡಿಬೋದು, ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಬೋದು. ಮೊದಲನೇದಾಗಿ a + b = 17, a - b = 1. ಸಿಂಪ್ಲಿಫೈ ಮಾಡಿದರೆ ನಾನು ಕೂಡ್ಕೊಂಡೆ 2a, ಇದು ಕ್ಯಾನ್ಸಲ್ ಆಯಿತು, 18 ಬಂತು. a = 9 ಆಯಿತು. ಸೊ ನಾನು ಮತ್ತೆ ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಆಪ್ಷನಲ್ಲಿ 9 ಇದೆ, ಇದನ್ನು ನಾನು ತಗೋತೀನಿ. a 9, b 8, 9 + 8 17, 9² 81, 8² 64, 81 + 64 145. ಸೊ ಈ ಪ್ರಶ್ನೆಗೆ ಬಿ ಸರಿಯಾದಂಥ ಉತ್ತರ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರು? ಪ್ರಶ್ನೆಗಳನ್ನು ಸ್ಪ್ಲಿಟ್ ಮಾಡಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಕೊಡ್ತಕ್ಕಂಥ ಪ್ರಶ್ನೆಗಳಿವು. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ 4 ಆಪ್ಷನ್ಸ್ ನಿಮ್ಮ ಹತ್ರ ಇದೆ. ಸರಿಯಾದಂಥ ಉತ್ತರ ಮಧ್ವಾಚಾರ್ಯರು. ಯಾಕೆಂದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಬೇಕು ಅಂದರೆ ಅದು ದ್ವೈತ ಸಿದ್ಧಾಂತ ಆಗಿರಬೇಕು. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಇನ್ನು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು, ನಿಮಗೆಲ್ಲ ಗೊತ್ತಿರ್ಬೋದು. ನಾನೇ ಅಹಂ ಬ್ರಹ್ಮಾಸ್ಮಿ, ನಾನೇ ಜೀವಾತ್ಮ ಮತ್ತು ಪರಮಾತ್ಮ ವ್ಯತ್ಯಾಸ ಇರೋದಿಲ್ಲ, ಎರಡೂ ಒಂದೇ ಅಂತ ಪ್ರತಿಪಾದನೆ ಮಾಡೋದು ಇದು. ಎರಡು ಬೇರೆ ಬೇರೆ ಅಂತ ಹೇಳೋದು ದ್ವೈತ, ಎರಡು ಒಂದೇ ಅಂತ ಹೇಳೋದು ಅದ್ವೈತ. ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ನಿಲುವನ್ನು ಪಡ್ಕೊಂಡ್ರೆ ದ್ವೈತ ಸಿದ್ಧಾಂತದ ಪರ ಮಧ್ವಾಚಾರ್ಯರು ನಿಂತ್ಕೋತಾರೆ. ಇನ್ನು ರಾಮಾನುಜಾಚಾರ್ಯರು ಮತ್ತೊಂದು ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅದ್ರ ಪರ ಇವ್ರು ನಿಂತ್ಕೋತಾರೆ. ಇನ್ನು ಬಸವಣ್ಣವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಬಗ್ಗೆ ಅದ್ರ ಪರ ಇವರು ಇದು ಮಾಡ್ತಾರೆ. ನಿಮಗೆ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನಮ್ಮ SBI ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಸದ್ಯಕ್ಕೆ ನಿಮಗೆ ಸಣ್ಣ ಇನ್ಫಾರ್ಮೇಷನ್ ಇರಲಿ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ, ಬಸವಣ್ಣವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವು 4ರ ಬಗ್ಗೆ ನಿಮಗೆ ಕನ್ಫರ್ಮೇಷನ್ ಇರಲಿ, ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ತಮಾಷಾ ಈ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ತಮಾಷಾ ಅನ್ನುವಂಥ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅನ್ನೋದು ಪ್ರಶ್ನೆ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 4 ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ತಮಾಷಾ ಅನ್ನುವ ಒಂದು ಜಾನಪದ ನೃತ್ಯವನ್ನು ಮಾಡಲಾಗುತ್ತೆ. ಇನ್ನು ಉಳಿದಂಥ ಸಣ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಉಳಿದಂಥಕ್ಕೆ ಸಂಬಂಧಪಟ್ಟ ಹಾಗೆ ರಾಜಸ್ಥಾನದಲ್ಲಿ ನೀವು ಪ್ರಶ್ನೆಗಳು ಬರ್ಬೋದು, ಅದಕ್ಕೆ ನಾನು ಇದನ್ನು ಹೇಳ್ತೀನಿ. ಕಯಲ, ಅಲ್ಲಿ ಮಾಡ್ತಕ್ಕಂಥ ಜಾನಪದ ನೃತ್ಯಗಳು, ಕಯಲ ಅಂತ ಒಂದು
ಗೈರ್, ಮತ್ತೊಂದು ಗೈರ್, ಮತ್ತೊಂದು ಗಿಂದಾರ್, ಗಿಂದಾದ್, ಮತ್ತೊಂದು ಗೂಮರ್. ಗೂಮರ್ ಬಗ್ಗೆ ಹಲವಾರು ಸಲ ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಖಯಾಲ್, ಗೈರ್, ಗಿಂದಾದ್, ಗೂಮರ್ ಇವು 4 ಕೂಡ ರಾಜಸ್ಥಾನದಲ್ಲಿ ಮಾಡ್ತಕ್ಕಂತಹ ಅಥವಾ ಪ್ರಚಲಿತವಾಗಿರ್ತಕ್ಕಂತಹ ಜಾನಪದ ನೃತ್ಯಗಳು. ಇನ್ನು ಗುಜರಾತ್ ವಿಚಾರ ಬರೋದಾದ್ರೆ ಗುಜರಾತ್ ಬಗ್ಗೆನೂ ಹಲವಾರು ಸಲ ಪ್ರಶ್ನೆಗಳು ಬಂದಿವೆ. ದಂಡಿಯಾ, ಬವಾಯಿ, ದಾಂಕಾರ. ದಂಡಿಯಾ, ಪವಾಯಿ, ದಾಂಕಾರ ಇವೆಲ್ಲ ಗುಜರಾತ್ನಲ್ಲಿ ಕಂಡು ಬರತಕ್ಕಂಥ ಜಾನಪದ ನೃತ್ಯಗಳು. ಮಧ್ಯಪ್ರದೇಶಕ್ಕೆ ನಾವು ಬರೋದಾದ್ರೆ ಮಧ್ಯಪ್ರದೇಶದಲ್ಲಿ ಮಾಚ್ ಅನ್ನೋ ಒಂದು ಜಾನಪದ ನೃತ್ಯ ಬಹಳ ಫೇಮಸ್. ಇದ್ರ ಬಗ್ಗೆ ಹಲವಾರು ಸಲ ಪ್ರಶ್ನೆಗಳು ಬರ್ಬೋದು, ಆಲ್ರೆಡಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇನ್ನು ಮಹಾರಾಷ್ಟ್ರ ತಮಾಷಾ, ತುಂಬಾ ಎಕ್ಸಾಮ್ಸ್ ಅಲ್ಲಿ ಇದು ಬಂದಿದೆ. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ರಾಜ್ಯಪಾಲರನ್ನು ಏನೆಂದು ಕರೆಯಲಾಗುತ್ತಿತ್ತು? ಸೊ 4 ಆಪ್ಷನ್ಸ್ ನಿಮ್ಗಿದೆ. ಆಪ್ಷನ್ಗಳನ್ನ ನೋಡ್ಕೊಂಡು ಉತ್ತರ ನೋಡಬಹುದು. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ರಾಜ್ಯಪಾಲರನ್ನು ಏನೆಂದು ಕರೆಯಲಾಗುತ್ತಿತ್ತು? ಒಂದು ವಜೀರ್, ಇನ್ನೊಂದು ನಾಯಿಬ್ ಸುಲ್ತಾನ್, ಮೂರನೇದು ನಾಯಿಬ್, 4ನೇದು ಖಲೀಫ್. 4 ಹೆಸರುಗಳಿದೆ, ಉತ್ತರವನ್ನು ನೀವು ನೀಡಬಹುದು. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ 2 ನಾಯಿಬ್ ಸುಲ್ತಾನ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಆಡಳಿತದ ಸುರಕ್ಷತೆಗಾಗಿ ಹಲವಾರು ಹುದ್ದೆಗಳನ್ನ ನೀಡಲಾಗಿತ್ತು. ಅದರಲ್ಲಿ ರಾಜ್ಯಪಾಲರನ್ನ ನಾಯಿಬ್ ಸುಲ್ತಾನ್ ಅಂತ ಕರಿತಾ ಇದ್ರು. ಇನ್ನುಳಿದಂತ ಪದವಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇನ್ನು ವಜೀರ್ ಅಂತ ಹೇಳಿದ್ರೆ ಅಲ್ಲಿ ಪ್ರಧಾನಮಂತ್ರಿ ಅಥವಾ ಕಂದಾಯ ಹಣಕಾಸು ಸಚಿವ ಅಂತ ಕರೀತಾರೆ. ಅಂದ್ರೆ ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಧಾನಮಂತ್ರಿ ಅಥವಾ ಕಂದಾಯ ಹಣಕಾಸು ಸಚಿವರನ್ನ ವಜೀರ್ ಅಂತ ಕರಿತಾ ಇದ್ರು. ಇನ್ನು ಖಲೀಫ್ ಅಂತ ಹೇಳಿದ್ರೆ ಇಸ್ಲಾಂ ರಾಜ್ಯ ಮತ್ತು ಧರ್ಮದ ಮುಖ್ಯಸ್ಥರನ್ನ ಖಲೀಫಾ ಅಂತ ಕರಿತಿದ್ರು. ಇಸ್ಲಾಂ ರಾಜ್ಯ ಮತ್ತು ಧರ್ಮದ ಮುಖ್ಯಸ್ಥರನ್ನ ಖಲೀಫಾ ಅಂತ ಕರಿತಿದ್ರು. ಈ ಖಲೀಫನ ಸಹಾಯಕರನ್ನ ನಾಯಿಬ್ ಅಂತ ಕರಿತಾ ಇದ್ರು. ಖಲೀಫನ ಸಹಾಯಕರನ್ನ ನಾಲಿಬ್ ಅಂತ ಕರಿತಾ ಇದ್ರು. ಇದ್ರ ಬಗ್ಗೆನೂ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ತೊಗಲಕ ಆಳ್ವಿಕೆಯಲ್ಲಿ ಮುಸ್ಲಿಮರ ಮೇಲೆ ಹೇರುತ್ತಿದ್ದ ಭೂ ತೆರಿಗೆ ಯಾವುದು? ಭೂಮಿ ಮೇಲೆ ತೆರಿಗೆಯನ್ನು ಹೇರಲಾಗ್ತಿತ್ತು. ತೊಗಲಕರ ಆಳ್ವಿಕೆಯಲ್ಲಿ ಮುಸ್ಲಿಮರ ಮೇಲೆ ಹೇರುತ್ತಿದ್ದ ತೆರಿಗೆ ಯಾವುದು? 4 ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಸರಿಯಾದಂತ ಆಯ್ಕೆ ಉಶ್ರಾ. ಆಯ್ಕೆ 2 ಉಶ್ರಾ. ಮೊದಲನೇದು ಕರಜ್. ಕರಜ್ ಅನ್ನೋದು ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ, ಅಂದ್ರೆ ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದವ್ರ ಮೇಲೆ ಹೇರ್ತಿದ್ದಂಥ ಭೂ ತೆರಿಗೆನ ಕರಜ್ ಅಂತ ಕರೀತಾರೆ. ಮುಸ್ಲಿಮರ ಮೇಲೆ ಹೇರ್ತಿದ್ದಂಥ ಭೂ ತೆರಿಗೆನ ಉಶ್ರಾ ಅಂತ ಕರೀತಾರೆ. ಮುಸ್ಲಿಂ ಪ್ರಜೆಗಳ ಮೇಲೆ ಹೇರ್ತಿದ್ದಂಥ ಆಸ್ತಿಯ ತೆರಿಗೆನ ಜಕಾತ್ ಅಂತ ಕರೀತಾರೆ. ಮತ್ತೆ ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆಯನ್ನು ಹೇರಲಾಗ್ತಿತ್ತು, ಇದನ್ನ ಜೇಸಿಯಾ ಅಂತ ಕರೀತಾರೆ. ಇದು KPSC ಎಕ್ಸಾಮ್ಸ್ ಅಲ್ಲಿ ತುಂಬಾ ಸಲ ಬಂದಿದೆ. ಜೇಸಿಯಾ. ತೊಗಲರು ಹಿಂದೂಗಳ ಮೇಲೆ ಹೇರುತ್ತಿದ್ದ ಧಾರ್ಮಿಕ ತೆರಿಗೆ ಹೆಸರೇನು ಅಂತ ಹಲವಾರು ಸಲ ಪ್ರಶ್ನೆಗಳು ಬಂದಿದೆ. ಜೇಸಿಯಾ. ಭರತೇಶ ವೈಭವ ಈ ಕೃತಿಯನ್ನು ಬರೆದಂತವರು ಯಾರು? 4 ಆಯ್ಕೆಗಳು ನಿಮ್ಮ ಮುಂದೆ ಇದೆ, ನೀವು ಉತ್ತರವನ್ನು ನೀಡಬಹುದು. ಚಾಮರಸ, ರತ್ನಾಕರ ವರ್ಣಿ, ಕುಮಾರವ್ಯಾಸ, ಲಕ್ಕಣ್ಣ ದಂಡೇಶ. ವಿಡಿಯೋವನ್ನ ಪಾಸ್ ಮಾಡಿ ಉತ್ತರವನ್ನು ನೀಡಬಹುದು. ಸರಿಯಾದಂತ ಉತ್ತರ ರತ್ನಾಕರ ವರ್ಣಿ. ಭರತೇಶ ವೈಭವವನ್ನು ಬರೆದಂತವರು ರತ್ನಾಕರ ವರ್ಣಿ. ವಿಜಯನಗರ ಕಾಲದಲ್ಲಿ ಈ ಒಂದು ಎಲ್ಲ ಕವಿಗಳು ಈ ಒಂದು ಕೃತಿಗಳೆಲ್ಲ ಬರ್ತವೆ. ಇನ್ನು ಚಾಮರಸರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಪ್ರಭುಲಿಂಗ ಲೀಲೆ, ಇವ್ರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಪ್ರಭುಲಿಂಗ ಲೀಲೆ ಇವ್ರು ಬರೆದಂತ ಕೃತಿ, ಇದ್ರ ಬಗ್ಗೆ ಕೇಳ್ಬೋದು. ಕುಮಾರವ್ಯಾಸರ ಬಗ್ಗೆ ಗದುಗಿನ ಭಾರತ. ಲಕ್ಕಣ ದಂಡೇಶ ಇವ್ರದೊಂದು ಬಹಳ ಫೇಮಸ್ಸು, ಶಿವತತ್ವ ಚಿಂತಾಮಣಿ ಈ ಒಂದು ಕೃತಿಯನ್ನ ಲಕ್ಕಣ ದಂಡೇಶರು ಬರೆದಿದ್ದಾರೆ. ಸೊ ನಿಮ್ಗೆ ಇದರಲ್ಲೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಪೋರ್ಚುಗಲ್ ಪ್ರವಾಸಿಗ ಡ್ಯೂರೆಟ್ ಬಾರ್ಬೋಸ್ ಈ ಕೆಳಗಿನ ಯಾವ ವಿಜಯನಗರ ಸಾಮ್ರಾಜ್ಯ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸೊ ವಿದೇಶಿ ಪ್ರವಾಸಿಗರ ಬಗ್ಗೆ ಹಲವಾರು ಪ್ರಶ್ನೆಗಳು ಬರ್ತಾ ಇರ್ತದೆ. ಅದರಲ್ಲಿ ಪೋರ್ಚುಗಲ್ನ ಪ್ರವಾಸಿಗ ಡ್ಯೂರೆಟ್ ಬಾರ್ಬೋಸ್ ವಿಜಯನಗರದ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅನ್ನೋದು ಪ್ರಶ್ನೆ. ಈ ಒಂದು ಘಟನೆ 1514 ಆಗಿರೋದು. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಇ, ಕೃಷ್ಣದೇವರಾಯರು. ಇನ್ನೊಂದಿಷ್ಟು
ವಿದೇಶಿ ಪ್ರವಾಸಿಗರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಬೇಕು ಅಂದರೆ 1421ರಲ್ಲಿ ನಿಕೋಲಾ ಕಾಂಟಿ ಇಟಲಿಯ ಒಬ್ಬ ಪ್ರವಾಸಿಗ ಒಂದನೇ ದೇವರಾಯ ಅರಸನ ಆಸ್ಥಾನದಲ್ಲಿ ದೇವರಾಯ ಅವರು ಇದ್ದಾಗ ಆ ಒಂದು ಆಸ್ಥಾನಕ್ಕೆ ಮೊದಲನಾಗಿ ಬಂದಂಥವ್ರು ನಿಕೋಲ್ ಕಾಂಟಿ ಅವರು. ಒಂದನೇ ದೇವರಾಯನ ಆಡಳಿತ ಇದ್ದಾಗಲೂ ಬಂದಿದ್ರು, ಎರಡನೇ ದೇವರಾಯ ಆಡಳಿತದಲ್ಲಿದ್ದಾಗಲೂ ಬಂದಿದ್ರು. ಅದಾದಮೇಲೆ ಅಬ್ದುಲ್ ರಜಾಕ್, ಇದೆಲ್ಲ ಇಂಪಾರ್ಟೆಂಟು, ನಿಮಗೆ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಅಬ್ದುಲ್ ರಜಾಕ್ 1443ರಲ್ಲಿ ಪರ್ಷಿಯಾ ದೇಶದ ಒಬ್ಬ ಪ್ರವಾಸಿಗ, ಎರಡನೇ ದೇವರಾಯ ಅವರ ಕಾಲದಲ್ಲಿ ಬಂದಿದ್ರು ಇವರು ಅಬ್ದುಲ್ ರಜಾಕ್ ಅವರು. ಅದನ್ನು ಬಿಟ್ಟರೆ ನಿಕಿಟಿನ್ ಅಂತ 1470ರಲ್ಲಿ ರಷ್ಯಾದ ಪ್ರವಾಸಿಗ, ಎರಡನೇ ವಿರೂಪಾಕ್ಷರಾಯ ಅವರು ಆಡಳಿತದಿದ್ದಂಥ ಕಾಲದಲ್ಲಿ ಬಂದಿದ್ರು. ಅದಾದಮೇಲೆ ಈ ಪ್ರಶ್ನೆಯಲ್ಲಿ ಬರೋದಂಥ ಡ್ಯೂರೆಟ್ ಬಾರ್ಬೋಸ್ ಅವರು ಪೋರ್ಚುಗಲ್ನ ಪ್ರವಾಸಿಗರು, ಕೃಷ್ಣದೇವರಾಯರ ಕಾಲದಲ್ಲಿ ಬಂದಿದ್ರು. ಕೃಷ್ಣದೇವರಾಯರ ಕಾಲದಲ್ಲಿ ಬಂದಂಥ ಇನ್ನೊಬ್ಬರು ಡೊಮಿನ್ ಪಯಾಸ್ 1520ರಲ್ಲಿ. ಡೊಮಿನ್ ಪಯಾಸ್ ಪೋರ್ಚುಗಲ್ನ ಪ್ರವಾಸಿಗ, ಕೃಷ್ಣದೇವರಾಯ ಆಡಳಿತದಲ್ಲಿದ್ದಂಥ ಕಾಲದಲ್ಲಿ ಬಂದಂಥವ್ರು. ಇನ್ನು ಅಚ್ಯುತರಾಯನ ಕಾಲದಲ್ಲಿ 1535, ಇವ್ರ ಕಾಲದಲ್ಲಿ ಫರ್ನಾವೋ ನ್ಯೂನಿಜ್, ಇವ್ರ ಬಗ್ಗೆ KPSC ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬಂದಿದೆ. ನ್ಯೂನಿಜ್ ಪೋರ್ಚುಗಲ್ನ ಪ್ರವಾಸಿಗ ಫರ್ನಾವೋ ನ್ಯೂನಿಜ್ ಅವರು ಅಚ್ಯುತರಾಯ್ ಅವರು ಆಡಳಿತದಲ್ಲಿದ್ದಾಗ ಅವರ ಕಾಲಾವಧಿಯಲ್ಲಿ ಭಾರತಕ್ಕೆ ಪ್ರವಾಸಕ್ಕೆ ಬಂದಿದ್ರು. ಇನ್ನು ಕೊನೆಯದಾಗಿ ಸದಾಶಿವರಾಯ್, ಇವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಫೆಡ್ರಿಕ್ ನೀಜರ್ ಈ ಒಂದು ಪ್ರವಾಸಿಗ, ಇಟಲಿಯ ಪ್ರವಾಸಿಗ ಭಾರತಕ್ಕೆ ಭೇಟಿಯನ್ನು ನೀಡಿದ. ಇದಾಗಿತ್ತು ಈ ಒಂದು ಮಾಹಿತಿಗಳು. ಈ ಒಂದು ಇಷ್ಟು ಪ್ರಶ್ನೆಗಳು ಕೆಲವೊಂದು ಯೂನಿಕ್ ಪ್ರಶ್ನೆಗಳು ಹಿಂದಿನ RRBಯಲ್ಲಿ ಬಂದಿರತಕ್ಕಂಥ ಅವ್ರನ್ನ ಡೈರೆಕ್ಟಾಗಿ ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವೆಲ್ಲ ಯೂನಿಕ್ ಪ್ರಶ್ನೆಗಳು, ಅದರಿಂದ ಇದನ್ನು ನೋಡ್ಕೊಳ್ಳಿ ಸಾಲ್ವ್ ಮಾಡೋದು ಹೇಗೆ ಅಂತ. ನೋಡಿ, √2 ಅಂತ ಇದ್ರೆ ನಾವು ಸಾಲ್ವ್ ಮಾಡ್ಬೋದು. ಬಟ್ √2 ಪ್ಲಸ್ √2 ಪ್ಲಸ್ √2 ಈ ರೀತಿಯಾಗಿದ್ದಾಗ ಯಾವ ರೀತಿ ಸಾಲ್ವ್ ಮಾಡೋದು? ಇನ್ಫಿನಿಟಿವರೆಗೂ ಹೋಗ್ತಾ ಇದೆ, ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅವರು ಪ್ರಶ್ನೆನ ಕೇಳಿದ್ದಾರೆ. ಮೊದಲನೇದಾಗಿ x = √2 ಪ್ಲಸ್ √2 ಪ್ಲಸ್ √2 ಅಂತ ನಾನು ಬರ್ಕೋತೀನಿ. ನಾನು ಇದನ್ನು ಹೊರತುಪಡಿಸಿ ಸ್ಕ್ವೇರ್ ಮಾಡ್ತೀನಿ ಮೊದಲನೇ ಸಲ. ಒಂದು ಸ್ಕ್ವೇರ್ ಹೊರಟೋಗ್ಬಿಡುತ್ತೆ ಇಲ್ಲಿ, ಇನ್ನು ಉಳಿದಂಥದ್ದು ಹಾಗೆ ಇರುತ್ತೆ. 2 ಪ್ಲಸ್ √2 ಪ್ಲಸ್ ಇದಿಷ್ಟನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಇನ್ ಜನರಲ್, ನೀವು ಇದೇ ರೀತಿ ಕನ್ಸಿಡರ್ ಮಾಡ್ಬೋದು. ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ x² = 2 ಪ್ಲಸ್ ಎಕ್ಸ್ ಅಂತ ಆಗುತ್ತೆ. x² - x - 2 = 0 ಆಗುತ್ತೆ. ಸೀದಾ ರೂಲ್ನ ಅಪ್ಲೈ ಮಾಡಿದ್ರೆ ನಿಮಗೆ x = 2 ಆನ್ಸರ್ ಸಿಗುತ್ತೆ. ಅಥವಾ ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನ ಕೊಟ್ಟರೆ ಇಲ್ಲಿ ಅಂಕೆಗಳು ಸೇಮ್ ಇರ್ತವೆ, ಚೇಂಜ್ ಆಗಲ್ಲ. ಆ ರೀತಿಯಾದ ಸಂದರ್ಭದಲ್ಲಿ ನೀವು ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಫಾರ್ಮುಲಾ ಏನಪ್ಪ ಅಂದರೆ 4a + 1 ಹೊರಗಡೆ ಇದು /2. ಈ ಒಂದು ಫಾರ್ಮುಲಾವನ್ನು ನೀವು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಈ ಫಾರ್ಮುಲಾವನ್ನು ಯೂಸ್ ಮಾಡಿ ನೀವು ಆನ್ಸರನ್ನು ತಗೋಬೋದು. √4a + 1 + 1 ಇದು ಹೊರಗಡೆ /2. ಈ ಎ ಜಾಗದಲ್ಲಿ ಏನಿರುತ್ತೋ ಇದನ್ನು ನೀವು ಹಾಕೋಬೋದು. ಈಗ 2 ಇದೆ, ಸಪೋಸ್ 3, 4, 5 ಚೇಂಜ್ ಆದಂಗೆ ಇಲ್ಲಿ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬೋದು. ಈಗ 2ನ್ನ ಇಲ್ಲಿ ಚೇಂಜ್ ಮಾಡಿ √4 × 2 ಪ್ಲಸ್ 1 ಇದು ಹೊರಗಡೆ ಪ್ಲಸ್ 1 /2. 4 × 2 8, 8 + 1 9, √9 ಪ್ಲಸ್ 1 /2. √9 ಅಂದರೆ 3, 3 + 1/2, 3 + 1 ಅಂದರೆ 4, 4/2 ಅಂದರೆ 2. ಇದರಿಂದ ಆಯ್ಕೆ 2 ಸರಿಯಾದಂಥ ಉತ್ತರ. ನೀವು ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಇಲ್ಲಿ ಮೈನಸ್ ಇದ್ದರೆ ನೆಕ್ಸ್ಟ್ ಲೆಕ್ಕದಲ್ಲಿ ಹೇಳ್ತೀನಿ ಅದನ್ನು ನೋಡಿ. ಈ ರೀತಿ ಮೈನಸ್ ಇದ್ದಾಗ ಏನು ಮಾಡೋದು? ಪ್ಲಸ್ ಇದ್ದಾಗ ಆ ರೀತಿ ಆಯಿತು, ಮೈನಸ್ ಇದ್ದಾಗ ಸೇಮ್ 4a + 1 ಸೇಮ್, ಬಟ್ ಇಲ್ಲಿ -1 ಮಾಡ್ಕೊಳ್ಳಿ ಅಷ್ಟೇ. ಎ ಜಾಗದಲ್ಲಿ 6 ಇದೆ, 6 ಅಂದರೆ ಇಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಯಾವ ರೀತಿ ಅಂದರೆ √a -√a ಈ ರೀತಿ ಬರ್ತಾವಲ್ಲ, ಆ ರೀತಿ ಆದಂಥ ಸಂದರ್ಭದಲ್ಲಿ ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು. √4 × 6 ಪ್ಲಸ್ 1 -1 /2, 6 × 4 = 24, 24 + 1 25, √25 - 1 /2. √25 ಅಂದರೆ 5, 5 - 1/2, 4/2, 2. ಸರಿಯಾದಂಥ ಉತ್ತರ 2. ಮತ್ತೊಂದು ಟಿಪಿಕಲ್ ಆದಂಥ ಪ್ರಶ್ನೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಕ್ವೇರ್ ಕ್ಯೂಬ್ ಎಲ್ಲ ಇದೆ, ಸೇಮ್ ಇದನ್ನು ಕೂಡ ಅದೇ ರೀತಿ ಎಕ್ಸ್ ಅಂತ ತಗೊಳ್ಳಿ. √2
ಪ್ಲಸ್ ಕ್ಯೂಬ್ ರೂಟ್ ಆಫ್ 4 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಹಿಂಗೆ ಹೋಗ್ತಿರುತ್ತೆ ಇಂಟು, ಸಾರಿ ಇವೆಲ್ಲ ಮಲ್ಟಿಪ್ಲಿಕೇಶನು ಪ್ಲಸ್ ಅಲ್ಲ, ಇಲ್ಲೂ ಕೂಡ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಕ್ಯೂಬ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಕ್ಯೂಬ್ ರೂಟ್ ಆಫ್. ನೆಕ್ಸ್ಟ್ ನೀವೇನು ಮಾಡ್ಬೋದು, ಅದು ಏನೇ ಇರಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ 2 ಇಂಟು ಕ್ಯೂಬ್ ರೂಟ್ ಅಂತಿದೆ, ನೀವು ಇಲ್ಲಿ ಕ್ಯೂಬ್ ಒಂದು ತೆಗಿಬೇಕು, ಅದನ್ನು ತೆಗೆದುಬಿಡಿ. ಎರಡು ಕಡೆ ಕ್ಯೂಬ್ ಮಾಡಿ, ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ 2 ಕ್ಯೂಬ್ ಇಂಟು ಈ ಕ್ಯೂಬ್ ರೂಟ್ ಆಗುತ್ತೆ 4 ಇಂಟು ಆ್ಯಸ್ ಯೂಶುವಲ್ ರೂಟ್ ಇಂಟು ಕ್ಯೂಬ್ ರೂಟ್ ಇಂಟು ಅಂತ ಹೋಗುತ್ತೆ. ಈಗ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಇದೆ, 2 ಕ್ಯೂಬ್ ಇದೆ, 4 ಇದೆ. ಇನ್ನು ಉಳಿದಂಥ ಇಷ್ಟನ್ನೇ ಎಕ್ಸ್ ಅಂತ ನೀವು ಕನ್ಸಿಡರ್ ಮಾಡಿ ಎಕ್ಸ್ ಅಂದ್ಕೊಳ್ಳಿ. ಇನ್ ಜನರಲ್ ನಿಮ್ಗೆ ಏನು ಸಿಗುತ್ತೆ ಆಗ, ಎಕ್ಸ್ ಟು ದ ಪವರ್ ಆಫ್ 6, 2 ಇಂಟು 3 6, 2 3 8, 4 ಇಂಟು ಎಕ್ಸ್. ಸೊ ಒಂದು ಎಕ್ಸನ್ನು ಈ ಒಂದು ಎಕ್ಸ್ ಜೊತೆ ಕ್ಯಾನ್ಸಲ್ ಮಾಡಿ, ಎಕ್ಸ್ ಟು ದ ಪವರ್ ಆಫ್ 5 ಆಯಿತು, 8 4 32. 32ನ 2 ಅಂತ ಬರ್ಕೋಬೋದು, 2 ಇಂಡಿಸಸ್ ರೂಲ್ನ ಪ್ರಕಾರ ಇವೆರಡು ಸೇಮ್ ಇದೆ, ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು 2. ಈ ಲೆಕ್ಕಗಳು ಯೂನಿಕ್ ಆಗಿದೆ, ಇದನ್ನು ಹೀಗೆ ಮಾಡಬೇಕು, ಬೇರೆ ಯಾವ ಮೆಥಡನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ನೀವು ಹುಷಾರಾಗಿ ಇದನ್ನು ನೋಡ್ಕೋಬೇಕಾಗುತ್ತೆ. ಸೊ ವರ್ಗಮೂಲದ ಬಗ್ಗೆ ಕೂಡ ಪ್ರಶ್ನೆ ಬರ್ತಿರುತ್ತೆ. 49ನೇ ಪ್ರಶ್ನೆ, ಕ್ಯೂಬ್ ರೂಟ್ ಆಫ್ 19,683 ಇದರ ಕ್ಯೂಬ್ ರೂಟನ್ನು ಹೇಗೆ ತೆಗೆಯೋದು? ಯಾಕೆಂದರೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಅಲೋ ಮಾಡೋದಿಲ್ಲ. ನಾನು ಇದ್ರ ಬಗ್ಗೆ ಈ ಚಾನಲಲ್ಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಸ್ಕ್ವೇರ್ ಮತ್ತು ಕ್ಯೂಬ್ನ ಹೇಗೆ ಕಂಡುಹಿಡಿಯೋದು ಅಂತ. ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಹೇಗೆ ಅಂದರೆ, ಕೊನೆಯ 3 ಡಿಜಿಟ್ಗಳನ್ನು ನಾವು ನೆನ್ಪಿಟ್ಕೋಬೇಕು. 3 ಇದ್ದರೆ 7 ಆಗುತ್ತೆ ಕ್ಯೂಬಲ್ಲಿ, 2 ಇದ್ದರೆ 8 ಆಗುತ್ತೆ. ಇನ್ನು ಉಳಿದಂಥ ಎಲ್ಲ ಸಂಖ್ಯೆಗಳು ಅವೇ ಬರ್ತವೆ. 1 4 5 6 ಈ ಎಲ್ಲ ಸಂಖ್ಯೆಗಳ ಕೊನೆ ಸಂಖ್ಯೆಗಳು ಅವೇ ಬಂದಿರ್ತವೆ. ಸೊ ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ 3 ಇದೆ, ಕೊನೆ ಸಂಖ್ಯೆ 7 ಆಗುತ್ತೆ. ಕೊನೆಯ 3 ಸಂಖ್ಯೆಗಳನ್ನು ನೀವು ಕಾಟ್ ಮಾಡಿ 19 ಮಾತ್ರ ನೀವು ಲೆಕ್ಕಕ್ಕೆ ಇಟ್ಕೊಳ್ಳಿ. ಕ್ಯೂಬ್ ರೂಟ್ ಆಫ್ ಇಷ್ಟಿದೆ, 3ರ ಕೊನೆಯ ಸಂಖ್ಯೆ 7 ರಿಪೀಟ್ ಆಗ್ತಕ್ಕಂಥದ್ದು. ನನ್ನ ಆ ಒಂದು ವಿಡಿಯೋ ನೋಡಿ, ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. 3 ಡಿಜಿಟನ್ನು ಕಾಟ್ ಮಾಡಿದ್ರೆ 19 ಉಳ್ಕೊಳ್ಳುತ್ತೆ. 19 2 ಕ್ಯೂಬ್ ಮತ್ತು 3 ಕ್ಯೂಬ್ನ ನಡುವೆ ಬರ್ತಕ್ಕಂಥ ಸಂಖ್ಯೆ. 2 ಕ್ಯೂಬ್ ಅಂದರೆ 8, 19 ಮತ್ತು 3 ಕ್ಯೂಬ್ ಅಂದರೆ 27. ಯಾವಾಗಲೂ ಲೆಸ್ಸರ್ ಇರ್ತದಲ್ಲ ಆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು, ಅದರಿಂದ 2 ಅನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ 27 ಕ್ಯೂಬ್ನ ಬೆಲೆ 19,683. ನೀವು ಈ ರೀತಿಯಾಗಿ ಬೇರೆ ಬೇರೆ ಲೆಕ್ಕಗಳನ್ನು ಕೂಡ ಮಾಡ್ಬೋದು. ಆ ಒಂದು ವಿಡಿಯೋನ ಹೋಗಿ ನೋಡಿ, ನಿಮಗೆ ಡೀಟೇಲ್ ಆಗಿರೋದು ಅರ್ಥ ಆಗುತ್ತೆ. ಸೊ 50ನೇ ಪ್ರಶ್ನೆ ಮತ್ತು ಕೊನೆ ಪ್ರಶ್ನೆ. ಈಗ 4 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಕ್ಸಾಮಲ್ಲಿ ತುಂಬ ಟೈಮ್ ಹಿಡಿತದೆ, ಸುಮಾರು 10 ರಿಂದ 15 ನಿಮಿಷ ತಗೋಬೋದು. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಲೆಕ್ಕಗಳನ್ನು ಹೇಗೆ ಮಾಡೋದು? ಒಂದ್ಸಲ RRBಯಲ್ಲಿ ಈ ರೀತಿ ಲೆಕ್ಕ ಬಂದಿದೆ, 4 ಡಿಜಿಟ್, ಒಟ್ಟು 8 ಡಿಜಿಟನ್ನು ಮಲ್ಟಿಪ್ಲೈ ಮಾಡಬೇಕು. ಆ್ಯಸ್ ಯೂಶುವಲ್ ನೀವು 8ರಿಂದ ಮಲ್ಟಿಪ್ಲೈ ಮಾಡಬೇಕು, 9ರಿಂದ ಮಲ್ಟಿಪ್ಲೈ ಮಾಡಬೇಕು, ತುಂಬ ಲೆಂತ್ ಆಗುತ್ತೆ. ಅದಕ್ಕೆ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಲೆಕ್ಕಗಳನ್ನು ನಿಮಗೆ ಅವರು ಕೊಟ್ಟಾಗ ಮೊದಲು ನೀವೇನು ಮಾಡ್ಬೋದು ಅಂದರೆ, ಈ ರೀತಿಯಾಗಿ ಬರ್ಕೊಳ್ಳಿ. 9 9 9 9 ಮೊದಲನೇದು, ಇದು 9 9 9 8. ಸೊ ಬೇಸ್ ಸಂಖ್ಯೆಗಳು ಅತ್ಯಂತ ಕ್ಲೋಸ್ ಇರೋಕ್ಕಂಥ ಬೇಸ್ ಸಂಖ್ಯೆ ಯಾವುದು? 10,000. 10,000ಕ್ಕೆ ಇವು ಎರಡು ರಿಲೇಟೆಡ್ ಆಗಿದೆ. ಇದನ್ನ ಬೇಸ್ ಅಂತ ಕರೀರಿ. ಬೇಸ್ 4 ಡಿಜಿಟ್ ಇದೆ, ಝೀರೋಸು, ಬೇಸ್ ಅಂತ ಕರೀರಿ. ಸೊ ಅದರಿಂದ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಕಡಿಮೆ ಇದೆ ಅನ್ನೋದನ್ನು ನಾವು ಲೆಕ್ಕ ಮಾಡ್ಕೊಳ್ಳೋಣ. ಮೊದಲನೇದು ಇದು 1 ಕಮ್ಮಿ ಇದೆ, -1, ಇದು -2 ಕಮ್ಮಿ ಇದೆ. ಇದರಿಂದ ಇದನ್ನ ಇದಕ್ಕೆ ಕೂಡಿ ಅಥವಾ ಇದನ್ನ ಇದಕ್ಕೆ ಕೂಡಿ ಎರಡು ಒಂದೇ ಉತ್ತರ ಬರುತ್ತೆ. ಯಾಕಂದರೆ 9,999ರಲ್ಲಿ 2 ಕಳೆದ್ರೆ 9,997 ಬರುತ್ತೆ. ಅದೇ ರೀತಿ 9,998ರಲ್ಲಿ 1 ಕಳೆದ್ರೆ 9,997 ಬರುತ್ತೆ. ನಮಗೆ 4 ಡಿಜಿಟ್ 8 ಡಿಜಿಟ್ ಬೇಕು, ಅದರಿಂದ ಇನ್ನೂ 4 ಡಿಜಿಟ್ಗಳು ನಮಗೆ ಬೇಕು. ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿ ಅದೇ ರೀತಿ 2 1 2, ಇದು ಕೊನೆ ಡಿಜಿಟ್ ಆಗುತ್ತೆ. ಇನ್ನು ಉಳಿದಂಥ 3 ಡಿಜಿಟ್ಗಳು ಈ 3 0 ಆಗುತ್ತೆ. 0 0 0. 4 ಡಿಜಿಟ್ ಇತ್ತಲ್ಲ, ಹಿಂಗೆ 3 ಡಿಜಿಟು ಅಂತ ಹೇಳ್ತೀರಾ. ಇಲ್ಲಿ 4 ಸೊನ್ನೆಗಳಿರ್ಬೋದು, ಆದರೆ ಬಿಡಿ ಸ್ಥಾನವನ್ನು 2 ಆಕ್ರಮಿಸ್ಕೊಳುತ್ತೆ. ಅದರಿಂದ 3 ಸಂಖ್ಯೆಗಳನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ.
ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಬೇಸ್ ಸಂಖ್ಯೆಯಿಂದ 1 ಕಳ್ಕೊಬೇಕು, ಬೇಸ್ ಸಂಖ್ಯೆಯಿಂದ 2 ಕಳ್ಕೊಂಡ್ರಿ. ಸೊ ಈ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಅಡಿಷನ್ ಮಾಡಿದ್ರಿ, ಮೊದಲ 4 ಡಿಜಿಟ್ ನಿಮಗೆ ಬಂತು. ಕೊನೆ 4 ಡಿಜಿಟ್ನ ಫಿಲಪ್ ಮಾಡೋದಕ್ಕೂ ಮುಂಚೆ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ -1 ಇಂಟು -2 +2. ಇಲ್ಲಿ ಒಟ್ಟು ಎಷ್ಟು ಡಿಜಿಟ್ ಇದೆ? 4 ಝೀರೋಗಳಿದೆ. ನಮಗೆ ಮುಂದಕ್ಕೆ 4 ಝೀರೋ ಬೇಕು. 1 2 3, 4ನೇ ಝೀರೋಗೆ 2 ಆ್ಯಡ್ ಮಾಡಿ, ನಿಮ್ಗೆ ಉತ್ತರ ಸಿಕ್ತು. ಸೊ ನೀವೀಗ ಲೆಕ್ಕವನ್ನು ಕ್ಯಾಲ್ಕುಲೇಟರ್ನಲ್ಲಿ ಮಾಡಿ ನೋಡಿದ್ರೆ ನಿಮಗೆ ಆಪ್ಷನ್ 2 ಸರಿಯಾದಂಥ ಉತ್ತರ ಸಿಗುತ್ತೆ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಯಾವುದೇ ಅಭಿಪ್ರಾಯಗಳಿದ್ರು ಕಮೆಂಟ್ ಸೆಕ್ಷನ್ ಮುಕ್ತವಾಗಿದೆ, ಕಮೆಂಟ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು.